देववरीष्टं वराहरूपं देववरीष्टं वरस्मितवदनम् वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಹಂಡ ಹಾರುಣ ಗಂಡ, ಮಂಡ ಮುಸುಲರ ಗಂಡ, ಪುಂಡ ಜೈನರ ಗಂಡ, ನಾಂದವರ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಹಾಕಿ ಹಂಗಿಸಿದವರ ಗಂಡ, ರೊಕ್ಕ ಸೊಕ್ಕಿದವನ ಗಂಡ, ನಿಂದೆ ಆಡುವವನ ಗಂಡ, ಆದಿಗಂಡ, ಅನಾದಿಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ, ಮೂರು ಲೋಕದ ಗಂಡ, ಪುಂಡಿ ಪಚಾಲಕಿ ದೋಸ್ತ್ರೋ ದಿನ್, ಪಚಾಲಿ ಪಚಾಲಕಿ ದೋಸ್ತ್ರೋ ದಿನ್. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿಯ ಮಠವೇ ಮುಕ್ತಿಯ ಮಂದಿರ. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ, ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿ ಮಠವೇ ಮುಕ್ತಿಯ ಮಂದಿರ. ಭಕ್ತಿಯ ಸಾಗರ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿಯ ಗಂಡ, ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿಯ ಗಂಡ, ಹಂಡ ಹಾರುನ ಗಂಡ, ಮಂಡ ಮುಸುಲರ ಗಂಡ, ಹಂಡ ಹಾರುನ ಗಂಡ, ಮಂಡ ಮುಸುಲರ ಗಂಡ, ದುಷ್ಟ ರಾಕ್ಷಸರ ಎದಿಗೆ ಒಗದಾನ ಬೆಂಕಿ ಚಂಡ, ಬಬಲಾದಿ ಸದಾಶಿವ ಮುತ್ಯ ಮೂರು ಲೋಕದ ಗಂಡ.
ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿ ಮಠವೇ ಮುಕ್ತಿಯ ಮಂದಿರ. ಕೃಷ್ಣಾ ನದಿಯಿಂದ ಮಡಿಬುಟ್ಟು ಬರಬೇಕ, ಗುರುವಿನ ನಾಮವನು ಜಪಿಸುತ್ತಲಿರಬೇಕ. ಕೃಷ್ಣಾ ನದಿಯಿಂದ ಮಡಿಬುಟ್ಟು ಬರಬೇಕ, ಗುರುವಿನ ನಾಮವನು ಜಪಿಸುತ್ತಲಿರಬೇಕ. ದೀಡದಂಡ ನಮಸ್ಕಾರ ಭಕ್ತಿಲೇನಿ ಹಾಕ, ದೀಡದಂಡ ನಮಸ್ಕಾರ ಭಕ್ತಿಲೇನಿ ಹಾಕ. ಭಕ್ತಿ ಇಟ್ಟು ನಂಬಿ ನಡೆದರ ಕಾಯ್ತಾನ ಕಡಿತನಕ, ಭಕ್ತಿ ಇಟ್ಟು ನಂಬಿ ನಡೆದರ ಕಾಯ್ತಾನ ಕಡಿತನಕ. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿಯ ಮಠವೇ ಮುಕ್ತಿಯ ಮಂದಿರ. ಶಿವರಾತ್ರಿ ಹಬ್ಬದಾಗ ಜಾತ್ರೆಯ ಸಡಗರ, ಜಾತ್ರೆಯನ್ನು ನೋಡಲಾಕ ಹೋಗೋನು ನೀ ಬಾರ. ಶಿವರಾತ್ರಿ ಹಬ್ಬದಾಗ ಜಾತ್ರೆಯ ಸಡಗರ, ಜಾತ್ರೆಯನ್ನು ನೋಡಲಾಕ ಹೋಗೋನು ನೀ ಬಾರ. ತೇರೋತ್ಸವ ನೋಡಲು ಎಷ್ಟೊಂದು ಸುಂದರ, ರಥೋತ್ಸವ ನೋಡಲು ಎಷ್ಟೊಂದು ಸುಂದರ. ಧರಗಿಳಿದು ಬಂದಂಗ ನೋಡ ಕೈಲಾಸ ಮಂದಿರ, ಧರಗಿಳಿದು ಬಂದಂಗ ನೋಡ ಕೈಲಾಸ ಮಂದಿರ. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿ ಮಠವೇ ಮುಕ್ತಿಯ ಮಂದಿರ.
ಸದಾಶಿವ ಜನವರ ಮಾರ್ಗದರ್ಶನದಿಂದ ಒಟ್ಟನವರ ಮಾರುತಿಯೋ ಸಾಹಿತ್ಯ ಬರೆದರ ಚಂದ. ಸದಾಶಿವ ಜನವರ ಮಾರ್ಗದರ್ಶನದಿಂದ ನಮ್ಮಪ್ಪ ಮಾರುತಿಯೋ ಸಾಹಿತ್ಯ ಬರೆದರ ಚಂದ. ಶ್ರಾವಣ ಪಂಚಾಕ್ಷರಿಯ ಮಧುರ ಗಾಯನದಿಂದ ಶ್ರಾವಣ ಪಂಚಾಕ್ಷರಿಯ ಮಧುರ ಗಾಯನದಿಂದ ಅಯ್ಯಪ್ಪ ಸ್ವಾಮಿಯ ಕರುಣೆಯ ವರದಿಂದ ಅಯ್ಯಪ್ಪ ಸ್ವಾಮಿಯ ಕರುಣೆಯ ವರದಿಂದ ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ. सदाशिव महाराज के ನಮ್ಮ ಮಠದಲ್ಲಿ ಹಿಂದೆ ಆಗಿ ಹೋಗಿ ಮುಂದೆ ನಡೆಯುವುದು ಭವಿಷ್ಯತ್ತು. ಅಂದ್ರೆ ಹಿಂದೆ ನಡೆದದ್ದನ್ನು ನಾವೇ ಹೇಳ್ತೀವಿ ಹಿಂಗಾಗಿತ್ತಪ್ಪ ಅಂತೇಳಿ, ಈಗ ನಡೆದದ್ದನ್ನು ಕೂಡ ನಾವು ಹೇಳ್ತೀವಿ. ಮುಂದೆ ಆಗ್ಲಿರುವುದನ್ನು ಯಾರ ಕಡೆಯಿಂದ ಹೇಳಕ್ ಸಾಧ್ಯ ಇಲ್ಲ. ಅಂತ ಒಂದು ಮುಂದಿನ ಕಾಲಜ್ಞಾನವನ್ನ ಅರಿತು ನಮ್ಮ ಜನಾಂಗಕ್ಕೆ ಹಿಂಗಾಗ ಮಾತುಗಳನ್ನ ವಚನಗಳನ್ನ ಸಾರಿದಂತ ಈ ಮಠದ ಚಂದ್ರಗಿರಿ ಮತ್ತು ಗಟ್ವಾಳೇಶ್ವರ ಮಠದ ಮೂಲ ಕಾರಣೀಕರ್ತರಾದಂಥ ನಮ್ಮ ಬಬಲಾದಿ ಸದಾಶಿವ ಅಜ್ಜನವರ ಮೂರ್ತಿಯನ್ನ ಮಾಡಿ ಈ ನಮ್ಮ ಮಠಕ್ಕೆ ಪರಮ ಭಕ್ತರಾಗಿ ನಡೆದುಕೊಳ್ಳುವಂತ ನಮ್ಮ ಬಸಯ್ಯ ಸ್ವಾಮಿಗಳು, ಬಸಯ್ಯ ನಿಂಗಯ್ಯ ಕೌಟಿಗಿಮಠ ಸ್ವಾಮಿಗಳು ದಯವಿಟ್ಟು ಇಲ್ಲೇ ಒಳಗಡೆ ಹೋಗ್ರಿ. ಈ ಪೂಜರನ್ನ ಆಗಮಿಸ್ಲಿಕ್ಕೆ ನಾವು ವಿನಂತಿಯನ್ನು ಮಾಡ್ಕೊಳ್ಳೋಣ. ಹಾಗೆ ಇವತ್ತು ನಮ್ಮ ಪೊಲೀಸ್ ಸ್ಟೇಷನ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಕಾರ್ಯನಿರ್ವಹಣೆಯನ್ನು ನಿರ್ವಹಿಸುವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂತ ದೇವರಾಜ್ ಉಳ್ಳಾಗಡ್ಡೆ ಅವರು ಕೂಡ ಈ ಒಂದು ಸಂಗೀತ ಸುಧೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕು. ಬರ್ರಿ. ಗ್ರೇಡಿಂಗ್ ಅಂಡ್ ಶಾರ್ಟರ್ ಮಷಿನ್ ಮಾಲೀಕರ ಮಿತ್ರರು ಆದಂತ ಬಾಮ್ಲು ಶಂಕರ್ ರಾಠೋಡ್ ಅವರು ಕೂಡ ಈ ವೇದಿಕೆ ಮೇಲೆ ಸ್ಥಾನವನ್ನು ಅಲಂಕಾರ ಮಾಡಬೇಕು. ಹಾಗೇನೆ ಸಂಗಮೇಶ್ ಚಿದಾನಂದ್ ಬಿರಾದರ್ ಸಾಕಿನ್ ವಿಜಯಪುರ್ ತಿಕೋಟದಲ್ಲಿ ರಾಠೋಡ್ ಮನುಕ್ ಮಿಷನ್ ಮಾಲೀಕರು ಅವರು ಆಗಮಿಸ್ಯಾರ. ಆಮೇಲೆ ಹಾಗೇನೆ ಸಂಗಮೇಶ್ ಚಿದಾನಂದ್ ಬಿರಾದರ್ ಸಾಕಿನ್ ವಿಜಯಪುರ್ ದಾನೇಶ್ವರಿ ಬಂಗಾರ ಅಂಗಡಿ ತಿಕೋಟದಲ್ಲಿ ಅವರು ಬಂಗಾರ ಅಂಗಡಿ ಮಾಡ್ಯಾರ. ಅದರ ಮಾಲೀಕರಾದಂತ ಸಂಗಮೇಶ್ ಚಿದಾನಂದ್ ಬಿರಾದರ್ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಬೇಕು. ಹಾ ಹೇಳ್ತೇನೆ. ಹಾಗೇನೆ ಇನ್ನೋರ್ವ ಸಂಗೀತ ಸುಧಿಯ ರೂವಾರಿಗಳು ಆದಂತ ಗುರುರಾಜ್ ಹೊಸಕೋಟೆ ಅವರು ಕೂಡ ಈ ಒಂದು ಅತಿಥಿ ಸ್ಥಾನವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲಂಕರಿಸಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಆಮೇಲೆ ಈ ನಮ್ಮ ಗ್ರಾಮದ ಆರಾಧ್ಯ ದೈವದ ಮಠದ ಬಬಲಾದಿ ಅಂದ್ರೆ ಮುಂದಾಗುವಂತ ಭವಿಷ್ಯವಾಣಿಯನ್ನ ಹೇಳಿರುವಂತ ಸದಾಶಿವ, ಆಮೇಲೆ ಗುರುರಾಜ್ ಹೊಸಕೋಟಿ ಈ ಒಂದು ಕಾರ್ಯಕ್ರಮರು ಖ್ಯಾತ ಗಾಯಕರು ಅವರು ಕೂಡ ಬಂದಾರ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ನಮ್ಮ ಮಠದಲ್ಲಿ ಮುಂದೆ ಅವರು ಹೊರಹೊಮ್ಮಿದ್ದಾರೆ. ಅವರು ಭೀಮಣ್ಣ ಬಟ್ಕುರ್ಕಿ ಸಾಕಿನ್ ವಜ್ರಮಟ್ಟಿ
ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ಮೇಲೆ ಗಂಗಾಧರ್ ಹೊಸಕೇರಿ ಆತ್ಮೀಯ ಪೂಜ್ಯರು, ನಮ್ಮೆಲ್ಲರ ಕಷ್ಟ ನಿವಾರಕರು ಆದಂತ ಗಂಗಾಧರ್ ಹೊಸಜಾನಹಂ ತದಾತ್ಮಾನಂ ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಕೃಷ್ಣ ಯಾವಾಗ ಅಧರ್ಮ ಕೆಡ್ತೈತಿ ಡುಂಗಳಿಗೆ ನೀರನ್ನು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳ ಪರವಾಗಿ ವಿನಂತಿ ಮೇರೆಗೆ ನಾನು ಕೇಳ್ಕೊಳ್ತೇನೆ. ನಿತ್ಯಾನಂದ ಓಂಕಾರಯ್ಯ ಹಿರೇಮಠ ಪೂಜ್ಯರಿಗೆ, ಗ್ರಾಮದ ಹಿರಿಯರು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ತಮ್ಮ ತನು ಮನ ಧನ ಸಹಾಯವನ್ನು ಸಲ್ಲಿಸ್ತಿರುವಂತ ನಮ್ಮ ಶಿವಪುತ್ರಣ್ಣ ರಾಮಲಿಂಗಪ್ಪ ಒಂಟಿಹಟ್ಟಿ ಇವ್ರು ಬಂದು ನಮ್ಮ ವಿದ್ಯಾನಂದ ಸ್ವಾಮಿಗಳಿಗೆ, ಆಮೇಲೆ ಜೋರಾದ ಚಪ್ಪಾಳೆ, ಸ್ವಲ್ಪ ಚಪ್ಪಾಳೆ ಬರಲಿ ದಯವಿಟ್ಟು. ಅತಿಥಿ ಸ್ಥಾನವನ್ನ ಅಲಂಕರಿಸಿರುವಂತ ತಮ್ಮೆಲ್ಲರಿಗೆ ಸಂಗೀತದ ಮೂಲಕ ಮನರಂಜನೆಯನ್ನ ನೀಡಲಿಕ್ಕೆ ಬಂದಿರುವಂತ ಖ್ಯಾತ ವಿದ್ಯಾನಂದ ಪೂಜ್ಯರು ಮತ್ತು ನಮ್ಮ ನಿಜಗುಣ ಪೂಜ್ಯರು ದಯವಿಟ್ಟು ಅವರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡಬೇಕು. ಅಲಂಕರಿಸಿರುವಂತ ಬಾಂಬ್ಲೂ ಶಂಕರ್ ರಾಠೋಡ್ ಶಾರ್ಟಿಂಗ್ ಮಷಿನ್ ಮನುಕ್ ಶಾರ್ಟಿಂಗ್ ಮಷಿನ್ ಸ್ವಲ್ಪ ಸನ್ಮಾನ ಮಾಡಕ್ಕೆ ಚಪ್ಪಾಳೆ ಬರಲಿ ಜೋರಾಗಿ. ಇವರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಪೂಜ್ಯರಿಂದ ಸ್ವಾತಿ ಎಳಗೇರಿ ಅವಿ ಪುಟ್ಟಿ ಕಳ್ಕೊಂಡಳ, ದಯವಿಟ್ಟು ನಮ್ಗೆ ಯಾರಾದರೂ ಸ್ವಲ್ಪ ಸಿಕ್ಕಿದ್ರೆ ಈ ವೇದಿಕೆ ಮುಂದೆ ತಂದು ಬಿಡ್ರಿ, ನಾವು ಅವ್ರಿಗೆ ಒಪ್ಪಿಸ್ತೀವಿ. ಸ್ವಾತಿ ಎಳಗೇರಿ. ತಿಕೋಟ ಕೃಷಿ ರೈತ ಸಂಪರ್ಕ ಕೇಂದ್ರ ಸೋಮಶೇಖರ್ ಜತ್ತಿ, ದಯವಿಟ್ಟು ಸರ್
ಸೋಮಶೇಖರ್ ಜತ್ತಿ ಸರ್ ಈ ವೇದಿಕೆ ಮುಂಭಾಗದಲ್ಲಿ ಗಣ್ಯರಿಗೆ ವೇದಿಕೆಯನ್ನು ಸಿದ್ಧ ಮಾಡಿವಿ. ದಯವಿಟ್ಟು ನಮ್ಮ ಕೋರಿಕೆಯನ್ನು ತಾವು ಮನ್ನಿಸಿ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಸೋಮಶೇಖರ್ ಜತ್ತಿ ಸರ್. ಈ ಭಕ್ತರಿಗೆ ಎಲ್ಲ ಸ್ನೇಹಿತರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಸ್ವಲ್ಪ ಸೌಂಡ್ ಬಂದ್ ಮಾಡ್ರಿ. ವಜ್ರಮಟ್ಟಿ ಭಕ್ತಾದಿಗಳಿಗೆ ಜೋರಾದ ಚಪ್ಪಾಳೆ. ಒಂದು ಭಕ್ತಾದಿಗಳು ಸ್ವಲ್ಪ ಅವರಿಗೆ ಉದುಕ್ತ ಆತ್ಮೀಯ ಸ್ನೇಹಿತರು, ನಮ್ಮ ಪಿತೃಗಳು ಇವರೆಲ್ಲರೂ ಒಂದು ಸಂತೋಷ ಪಡಲಿ ನಮ್ಮ ಜಾತ್ರೆಗೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸಿರುವಂತ ತಲಾ 5,000 ಯಾರ್ಯಾರು ಕೊಟ್ಟಾರೋ ಅವ್ರ ಹೆಸರು ಹೇಳ್ತೀವಿ. ದಯವಿಟ್ಟು ರಂಗ ವೇದಿಕೆಗೆ ಬರ್ಬೇಕು. ದಯವಿಟ್ಟು ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ದಯವಿಟ್ಟು ಕ್ಷಮಿಸಬೇಕು, ಏನೋ ಸ್ವಲ್ಪ ತಪ್ಪು. ಸನ್ಮಾನವನ್ನು ಸ್ವೀಕಾರ ಮಾಡಿದಂತ ದಯವಿಟ್ಟು ಯಾರು ಸನ್ಮಾನ ಅಂತಂದ್ರ ತನು ಮನ ಧನ ನೀವು ತಲ್ಲಾ ಸೇವೆಯಿಂದ ಕೂಡಿನೇ ಇಂಥ ಒಂದು ಜಾತ್ರೆ ಒಂದು ಬಹಳ ವಿಜೃಂಭಣೆಯಿಂದ ನಡೀತೈತಿ. ಅಂತ ಎಲ್ಲ ಸೇವೆ ಸಲ್ಲಿಸ್ತಿರುವಂತ ನಮ್ಮ ಎಲ್ಲ ಬದಾಶಿವ ಗಟ್ವಾಳೇಶ್ವರ ಪೂಜ್ಯರು ಅವ್ರ ಇನ್ಮೇಲೆ ಇವತ್ತು ತೇರ ಎಳೆಯುವ ಮೊದಲನೇ ದಿನ. ಇವತ್ತು ಮೊದಲನೇ ದಿನದ ಕಾರ್ಯಕ್ರಮ ಅಂತಂದ್ರೆ ತೇರ ಎಳೆಯುವ ಕಾರ್ಯಕ್ರಮ. ಆ ತೇರ ಎಳೆಯುವ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಾವು ಇವತ್ತು ಹಮ್ಮಿಕೊಂಡಂತ ಕಾರ್ಯಕ್ರಮ ಅಂತಂದ್ರೆ ಗುರುರಾಜ್ ಹೊಸಕೋಟಿ ಖ್ಯಾತ ಕಲಾವಿದರ ಸಂಗೀತ ಸುದೆ ಕಾರ್ಯಕ್ರಮ ಇವತ್ತು ನಮ್ಮ ಕಮಿಟಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈ ಒಂದು ಒಳ್ಳೆ ರೀತಿಯಿಂದ ಈ ಸಂಗೀತ ಸುದೆ ಕಾರ್ಯಕ್ರಮ ಜರಗಲಿ ಅಂತ ಇಟ್ಕೊಂಡು ನಮ್ಮ ಗ್ರಾಮದ ಮತ್ತು ನೆರೆಯ ಗ್ರಾಮದ ಭಕ್ತಾದಿಗಳು ಅದನ್ನು ಹೇಳಲಾರದೆ ಹೋದರೆ ತಪ್ಪು ಆದೀತು ಅಂತೇಳಿ ನಾವು ಇವತ್ತು ತಮ್ಮೆಲ್ಲ ಭಕ್ತಾದಿಗಳ ಮುಂದೆ ಅವರ ಹೆಸರನ್ನು ವ್ಯಕ್ತಪಡಿಸ್ತೀವಿ. ಒಂದನೆಯದಾಗಿ ಪ್ರಕಾಶ್ ತುಳಸಪ್ಪ ಕನಮಡಿ ಖ್ಯಾತ ಹಾಲಿನ ವ್ಯಾಪಾರಸ್ಥರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿಗಳನ್ನು ಧನ ಸಹಾಯವನ್ನು ಸಲ್ಲಿಸ್ಯಾರ. ಹಾಗೇನೆ ಸಾಹೇಬ್ಗೌಡ ಬಸಪ್ಪ ಕೆಂಪವಾಡ್ ಇವರು ಕೂಡ 5,000 ರೂಪಾಯಿಗಳ ಧನ ಸಹಾಯವನ್ನು ಸಲ್ಲಿಸ್ಯಾರ. ಆಮೇಲೆ ರಮೇಶ್ ಅಪ್ಪಾರಾಯ ಸಸಾಲಟ್ಟಿ ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಆಮೇಲೆ ಸುರೇಶ್ ಸಿದ್ಲಿಂಗಪ್ಪ ಯಕ್ಕುಂಡಿ ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಆಮೇಲೆ ಸುರೇಶ್ ಚಂದ್ರಶೇಖರ್ ಜಲಗೇರಿ ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಬೀಳೂರ್ ಇವರು ಕೂಡ 5,000 ರೂಪಾಯಿ ಧನ ಸಹಾಯ ಸಲ್ಲಿಸ್ಯಾರ. ಸಂಗಮೇಶ್ ಭೀಮಣ್ಣ ಯಕ್ಕುಂಡಿ ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಸಿದ್ದರಾಯ್ ತುಳಸಪ್ಪ ಕನಮಡಿ ಖ್ಯಾತ
ಕಿರಾಣಿ ವ್ಯಾಪಾರಸ್ಥರು ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಆಮೇಲೆ ಬಸವರಾಜ್ ಪೌಡೆಪ್ಪ ಬೀಳೂರು ಆತ್ಮೀಯ ಸ್ನೇಹಿತರು ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಈ ಕಾರ್ಯಕ್ರಮಕ್ಕೆ ಸಲ್ಲಿಸ್ಯಾರ. ಆಮೇಲೆ ಸಾಹೇಬ್ಗೌಡ ಅಣ್ಣಪ್ಪ ಹುಬ್ಬಳ್ಳಿ ಅಯ್ಯಂಗಾರ್ ಬೇಕರಿ ಮಾಲೀಕರು ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಆಮೇಲೆ ಕಲ್ಮೇಶ್ ಆತ್ಮೀಯ ಸಹೋದರಾದಂಥ ಸಂಗಮೇಶ್ ಬಿರಾದರ್ ಅವರು ಕೂಡ 5,000. ಬಾಳು ಮುರುಡಿ ಆತ್ಮೀಯ ಸಹೋದರ ಇವನು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾನ. ಆಮೇಲೆ ಶಿವಾನಂದ ದರ್ಯಪ್ಪ ಕೆಂಪವಾಡ್ ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಸಿದ್ದು ಬಿರಾದರ್ ಸಿದ್ದು ದಾನೇಶ್ವರ್ ಬಿರಾದರ್ ಇವರು ಕೂಡ ಖ್ಯಾತ ಹಾಲಿನ ವ್ಯಾಪಾರಸ್ಥರು ಇವರು ಕೂಡ 5,000 ರೂಪಾಯಿ ಧನ ಸಹಾಯವನ್ನು ಸಲ್ಲಿಸ್ಯಾರ. ಆಮೇಲೆ ಸಿದ್ದಪ್ಪ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೈವವಾದ ಶ್ರೀ ಗುರುಚಕ್ರವರ್ತಿ ಸದಾಶಿವ ಚಂದ್ರಗಿರಿ ಪಾದಗಮನಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಹಾಗೂ ರಾಂಪುರಿನ ಗ್ರಾಮಕ್ಕೆ ಆಗಮಿಸಿರುವಂಥ ಗುರು ಹಿರಿಯರು, ತಾಯಂದರು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಈ ಸದಾಶಿವರ ಭಕ್ತರಾಗಿ ಯಾರ್ಯಾರು ಇಲ್ಲಿ ಆಗಮಿಸಿರಿ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮೊದಲೇ ಸುಸ್ವಾಗತವನ್ನು ಕೋರುತ್ತೀನಿ. ಸಮಯದ ಅಭಾವದಿಂದ ಈ ಕಾರ್ಯಕ್ರಮ ಅತಿ ಶೀಘ್ರ ಮುಗಿಬೇಕಾಗಿತ್ತು. ಆದ್ರೆ ಕಾರಣಾಂತರದಿಂದ ಕೆಲವೊಂದಿಷ್ಟು ಉದ್ಘಾಟಕರು ಮತ್ತು ಸನ್ಮಾನ ಕಾರ್ಯಕ್ರಮ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಂಡದ. ಭಕ್ತಾದಿಗಳು ದಯವಿಟ್ಟು ನಿಮ್ಮ ಶಾಂತತೆಯನ್ನು ಕಾಪಾಡ್ಕೊಂಡು ಹೋಗ್ರಿ. ಈ ಅಜ್ಜನ ಕಾರ್ಯಕ್ರಮಕ್ಕೆ ಬಂದಿರಂಥ ಪ್ರತಿಯೊಬ್ಬರು ಕೂಡ ಈ ಸಂಪೂರ್ಣ ಕಾರ್ಯಕ್ರಮ ಮುಗಿಯುವವರೆಗೂ ಕೂತ್ಕೊಂಡು ಕೇಳಿ ವಿಚಾರಗಳನ್ನು ಸಂಪೂರ್ಣ ತಿಳ್ಕೊಂಡು ಅದನ್ನು ಜೀವನದೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನಾನು ಇದೊಂದು ಕೋರಿಕೆಯಾಗಿರ್ತದೆ. ಈಗ ಇಷ್ಟೋ ತನಕ ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಗಡವಾಳೇಶ್ವರ ಯುವಕ ಮಂಡಳ ಸಂಘದವ್ರು ಏನು ಮಾಡಿದ್ರು, ಇಲ್ಲಿ ತನು ಮನ ಧನ ಯಾರ್ಯಾರ ಸೇವಾ ಸಲುವಾಗಿ ಜಾತ್ರೆ ಸಲುವಾಗಿ ದುಡ್ಡಿನ ಸೇವಾ ಮಾಡಿದ್ರು ಯಾರ್ಯಾರು ಕೊಟ್ಟಾರಲ್ಲ ಅವ್ರವ್ರ ಹೆಸರನ್ನ ಕರೆದ ಸ್ಟೇಜ್ ಮೇಲೆ ಕರೆಸಿ ಅವರಿಗೆ ಶಾಲ ಮತ್ತು ಸನ್ಮಾನ ರೂಪವಾಗಿ ಕಾಣಿಕೆ ರೂಪದಾಗ ಒಂದು ಇದನ್ನು ಕೊಂಡ್ಕೊಟ್ರು. ಹಾಗಂತ ಅವರಷ್ಟ ಶ್ರೇಷ್ಠರು ನೀವೆಲ್ಲ ಕನಿಷ್ಠರು ಅನ್ನುವಂಥ ಭಾವ ಅಲ್ಲ. ಏನಪ್ಪಾ ಅಂದ್ರೆ ರಾಮಾಯಣದೊಳಗೆ ಒಂದು ಸಂಗತಿ ಬರ್ತದ. ರಾಮಾಯಣದೊಳಗೆ ಏನಾಗ್ತದಪ್ಪ ಅಂದ್ರೆ ಸೀತಾ ಮಾತೆಯನ್ನ ಲಂಕಾಕ್ಕೆ ತಗೊಂಡು ಹೋದ ಬಳಿಕ ರಾಮ ಏನ್ ಮಾಡ್ತಾರ, ಸುಗ್ರೀವ ಸಹಾಯದಿಂದ ಲಂಕಾಕ್ಕೆ ಹೋಗಿ ಮುಟ್ಟಲು ಸಲುವಾಗಿ ಒಂದು ಸೇತುವೆ ನಿರ್ಮಾಣ ಕಾರ್ಯದೊಳಗೆ ತೊಡ್ಕೊತಾರ. ಸೇತುವೆ ನಿರ್ಮಾಣದ ಕಾರ್ಯದೊಳಗೆ ತೊಡ್ಕೊಂಡಾಗ ಏನಾಗ್ತದಪ್ಪ ಅಂದ್ರ ಬಲಿಷ್ಠರಾದಂತ ಹನುಮಾನ, ಜಾಂಬವಂತ ಮತ್ತೆ ಯಾರು ಹನುಮಾನ, ಜಾಂಬುವಂತ ದೊಡ್ಡ ದೊಡ್ಡ ವಾನರ ಸೈನ್ಯ ಇದ್ರು ಸಗಟ ಒಂದು ಅಳಿಲಿ ಏನ್ ಮಾಡ್ತಿರ್ತದಪ್ಪ ಅಂದ್ರ ಅದು ನೀರೊಳಗೆ ಹೋಗ್ತಿರ್ತದ. ಅದು ನೀರೊಳಗೆ ಮುಣಿಗಿ ಬಂದು ಮತ್ತೆ ಉಸುಕಿನೊಳಗೆ ಹೋಗಿ ಆ ಮಣ್ಣಿನೊಳಗೆ ಹೋಗಿ ಮೈಯೆಲ್ಲ ಮಣ್ಣು ಮುಣಿಸ್ಕೊಂಡ್ಬಂದ ಆ ಏನಾಗ್ತದ ಸೇತುವೆಗ ಬಂದದ ತನ್ನ ಮೈಯನ್ನ ಜಾಡಿಸ್ತಿರ್ತದ. ಯಾಕಪ್ಪ ಅಂದ್ರ ಅಲ್ಲಿ ಅವಾಗ ಒಂದು ದೂರಿನಿಂದ ನಿಂತಂತ ಒಬ್ಬ ಹನುಮಂತ ಬಂದು ಕೇಳ್ತಾರ. ಅವಾಗ ನೋಡ್ಲಿ ಅಳಿಲ್ಲ ಇಂಥ ಬಲಿಷ್ಠರಾದಂಥ ಜಾಂಬುವಂತ ಹನುಮಂತ ಸುಗ್ರೀವ ಸೇನೆನ ಎಲ್ಲಾನು ಸೇತುವೆನ ಕಟ್ಟಾತಾ ಇದ್ವಿ, ಆದ್ರೂ ಸಕಟ ನಿನ್ನೆ ಈ ಮೈ ಹಚ್ಕೊಂಡ್ ಬಂದು ಏನು ಮಣ್ಣು ಹಾಕ್ಲಾತಿಲ್ಲ, ಇದು ಯಾವ ಫಲ ಆಗ್ತದ? ಆದ್ರ ಅಳಿಲಿ ನಕ್ಕೋತ ಒಂದು ಮಾತು ಹೇಳ್ತದ ನೋಡ್ರಿ, ನನ್ನ ಕೈಲಿಂದ ಎಷ್ಟು ಅಂದ್ರೆ ನಾ ಬಲಿಷ್ಠನಾಗಿರ್ಬೋದು, ಆದ್ರ ನನ್ನ ಕೈಲಿ ಎಷ್ಟು ಆಗ್ತದ ಅಷ್ಟು ನಾ ಮೈ ತುಂಬ ಮಣ್ಣು ಹಚ್ಕೊಂಡ್ಬಂದು ನಾ ಜಾಡಿಸ್ಲಾತೀನಿ. ಅದ್ರ ಕಾರಣ ಏನಪ್ಪಾ ಅಂದ್ರ ಕೊನೆಗೆ ಅಂದ್ರೆ ಮುಂದೊಂದು ಕಾಲದೊಳಗ ಏನಾಗ್ತದ, ರಾಮ ಸೇತುವೆ ಕಟ್ಟಾಕ ಯಾರ್ಯಾರು ಸಹಾಯ ಮಾಡಿದ್ರ ಅಳಿಲೂ ಸಹ ನಾನೂ ಸಹ ಭಾಗಿಯರೇ ಆಗಿದ್ದೆ ಅನ್ನುವಂತ ಉದ್ದೇಶ ಅದು ಹೇಳ್ತದ. ಹಂಗ ಈ ಕಾರ್ಯಕ್ರಮ ಸಂಪೂರ್ಣ ಆಗ್ಬೇಕಾದ್ರ ನಿಮ್ ಎಲ್ಲಾರು ಪ್ರತಿಯೊಬ್ಬರ ಏನಾಗ್ಬೇಕಂದ್ರೆ ಸೇವಾ ಸಲ್ಬೇಕಾಗ್ತದ. ಅದು ಯಾವುದೇ ದೃಷ್ಟಿ ಇರಲಿ ಅದು ಬರೀ ಧನಸೇವೆಯಿಂದ ಅಷ್ಟಲ್ಲ, ಬಂದಂತ ಭಕ್ತರಿಗೆ ಅನ್ನ ಪ್ರಸಾದ ನೀಡೋದಾಗ್ಲಿ, ಶಾಂತತೆಯನ್ನು ಕಾಪಾಡಬೇಕಾಗ್ಲಿ, ಯಾವುದೇ ಕಾರ್ಯಕ್ರಮ ಮೊದಲಿನಿಂದ ಕೊನೆಯವರೆಗೂ ಅದು ಮುಕ್ತಾಯ ಆಗೋ ತನಕ ಅದನ್ನು ಸಂಭಾಳಿಸೋದಾಗ್ಲಿ, ಈ ಎಲ್ಲವನ್ನ 3 ದಿನ ಮುಗಿಯೋ ತನಕ, ಜಾತ್ರೆ ಮುಗಿಯೋ ತನಕ ಪ್ರತಿಯೊಬ್ಬರು ಇದನ್ನ ಮಾಡ್ಕೊಂಡ ದೇವರ ಸದಾಶಿವ ಆಶೀರ್ವಾದಕ್ಕೆ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರ ಆಗ್ಬೇಕಂತೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಪೂಜ್ಯರಾದಂಥ ನಿಜಗುಣಯ್ಯ ಚಂದ್ರಯ್ಯ ಹಿರೇಮಠ ಪೂಜ್ಯರಿಗೆ ಎಲ್ಲ ಭಕ್ತಾದಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ಮೇಲೆ ತಾವೆಲ್ಲರೂ ಕಾತುರವಾಗಿ ಕಾಯ್ತಾ ಇದ್ದೀರಿ. ಎದಕ್ಕಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುವಂಥ ಸಂಗೀತ ಸುದೆಯನ್ನು ತಾವೆಲ್ಲರೂ ಆಲಿಸಬೇಕು, ಸಂತೋಷ ಪಡಬೇಕು, ಮನರಂಜನೆ ಪಡಬೇಕಂತೇಳಿ ಇನ್ನು ಕೆಲವೇ ನಿಮಿಷದಲ್ಲಿ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ. ತಾವೆಲ್ಲರೂ ದಯವಿಟ್ಟು ಏನಿಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರಲ್ಲ, ಒಳಗೆ ಅನ್ನ ಪ್ರಸಾದ ವ್ಯವಸ್ಥೆ ಐತಿ. ಪ್ರಸಾದ ಸ್ವೀಕಾರ ಮಾಡಲಾರ್ದು ದಯವಿಟ್ಟು ಯಾರು ಅದಕ್ಕೆ ಸಿಗೋದು ಭಾಳ ಕಠಿಣ. ಅದಕ್ಕೆ ದಯವಿಟ್ಟು ಪ್ರಸಾದ ವ್ಯವಸ್ಥೆಯನ್ನು ತಾವೆಲ್ಲರೂ ಸ್ವೀಕಾರ ಮಾಡ್ರಿ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ತಾವೆಲ್ಲರೂ ಭಾಗವಹಿಸ್ರಿ.
ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಗ್ರಾಮದ ಎಲ್ಲ ವೇದಿಕೆ ಮುಂಭಾಗದಲ್ಲಿ ನಾವು ಆಶೀರ್ವಾದ ಮಾಡಿದ್ದೀವಿ ಅವ್ರನ್ನ. ಆ ಎಲ್ಲ ಹಿರಿಯರಿಗೆ ಮತ್ತು ಈ ವೇದಿಕೆ ಮೇಲೆ ಆಶೀರ್ವಾದ ನೆರೆಯ ಗ್ರಾಮದಿಂದ ಬಂದಂಥ ಎಲ್ಲ ಹಿರಿಯರಿಗೆ, ಆಮೇಲೆ ಈ ಕಾರ್ಯಕ್ರಮವನ್ನು ತಮಗಾಗಿ ನಡೆಸಿಕೊಂಡು ಬಂದಂಥ ಗುರುರಾಜ್ ಹೊಸಕೋಟೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ಕಾರ್ಯಕ್ರಮ ದಯವಿಟ್ಟು ಯಾರು ಗದ್ದಲ ಮಾಡಬೇಕು. ಬಂಧುಗಳೇ, ರಾಂಪುರದ ಹೌದ್ರಿ, ಈಗಾಗಲೇ ವೇದಿಕೆ ಮೇಲೆ ನಿಂತದ್ದಾಗೈತಿ. ಬರೀ ಸ್ವೀಟ್ ತಿನ್ನೋದ್ರಿಂದ ವಾಕರಿಕೆ ಬರ್ತದೆ, ಎಲ್ರಿ ಉಲ್ಟಿ ಆಗ್ತೈತಿ. ಅದಕ್ಕೆ ಮತ್ತೆ ಮತ್ತೆ ಕಾಪಳ, ಸಂಡಿಗೆ, ಉಪ್ಪಿನಕಾಯಿ, ಕರಿದ ಮೆಣಸಿನಕಾಯಿ, ಮದ್ದೂರೊಡೆ, ಬಜ್ಜಿ, ಪಕೋಡ, ಕೋಸಂಬರಿ, ಇನ್ನೂ ಏನೇನೋ ಉಪಯೋಗ ಮಾಡ್ತಾರೆ. ಹಂಗೆ ಬರೀ ಹಾಡೋದ್ರಿಂದ ಬ್ಯಾಸರಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಹಾಸ್ಯ ಚಟಾಕಿ ಅಂದ್ರೆ ಜೋಕ್ಸ್ಗಳನ್ನ ಹೇಳಲಾಗುವುದು. ಇನ್ನೊಂದು ಬಿಜಾಪುರ ಜಿಲ್ಲೆ ಭಾಷೆ ಮತ್ತು ಬೆಂಗಳೂರು ಭಾಷೆ ಎರಡು ಕಿಚಡಿ ಆಗಿರೋದ್ರಿಂದ ನಾನು ಬೆಂಗಳೂರೊಳಗದನ್ರಿ 40 ವರ್ಷ ಆಯ್ತು. ಆ ಉದ್ದೇಶದಿಂದ ಎರಡೂ ಭಾಷೆ ಕಿಚಡಿ ಆಗಿರೋದ್ರಿಂದ ಕೆಲವು ಶಬ್ದಗಳು ತಿಳಿಲಿಕ್ಕಿಲ್ಲ, ಕೆಲವು ಶಬ್ದಗಳ ವ್ಯತ್ಯಾಸ ಬರ್ಬೋದು, ಕೆಲವು ಶಬ್ದಗಳ ಅಪಾರ್ಥ ಕಲ್ಪಿಸಬಹುದು. ಅವುಗಳನ್ನೆಲ್ಲ ಮನ್ನಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲೋ ಹಲೋ ಮೊದಲನೇದಾಗಿ ಗಣೇಶ ಸ್ತುತಿ. ಇನ್ನೊಂಚೂರು ಸಾಕು, ಇನ್ನೊಂಚೂರು. ಭೂತಗಣಾದಿ ಸೇವಿತ ಭಕ್ಷಿತಂ ಉದಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ತವ ನಿರ್ವಿಘ್ನೇ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಏಕದಂತ ಹೇ ಗಜಾನನ ಗೌರಿ ಸುತ. ವಕ್ರತುಂಡ ಹೊಂದಿದೆ ನಿನ್ನ ತಂದೆಯೊಡನೆ ಜಗಳಕಾರಿ ಜನ್ಮ ಪಡೆದು ಗಜ ಮುಖವ ಹೊಂದಿದೆ. ಪುರಾತ ಹೇಳು ಮೊದಲು ವೇದ ಬರೆದೆ, ಪುರಾತ ಹೇಳು ಮೊದಲು ವೇದ ಬರೆದೆ. ಪರಶಿವನ ಆತ್ಮಲಿಂಗ ಧರೆಗೆ ಉಳಿಸಿದೆ. ವಕ್ರತುಂಡ
ಸಮಯದೇ ನೆಲದ ಮೇಲೆ ಆಯ ತಪ್ಪಿ ಜಾರಿ ಬಿದ್ದೆ ಇಲಿಯ ನೀರಿ ಕಡಬು ತಿಂದು ಹೊರಟ ಸಮಯದೇ ನೆಲದ ಮೇಲೆ ಆಯ ತಪ್ಪಿ ಜಾರಿ ಬಿದ್ದೆ ಒಡೆದ ಹೊಟ್ಟೆ ಹೊರಟ ನಾಗರ ಹಾವು ಬಿಗಿದೆ ಒಡೆದ ಹೊಟ್ಟೆ ಹೊರಟ ನಾಗರ ಹಾವು ಬಿಗಿದೆ ಇದನ್ನು ನೋಡಿ ಚಂದ್ರನಕ್ಕ ಶಾಪ ನೀಡಿದೆ ವಕ್ರತುಂಡ ಗಜಾನನ ಓಪನ್ ಆಗಿದೆ ವಿದ್ಯೆಯಲ್ಲಿ ಅಣ್ಣನನ್ನೇ ನೀನು ಜಯಿಸಿದೆ ಶುದ್ಧ ಮನದಿಗರಿಗೆ ಕೊಡಲು ಕುರಿತನಾದೆ ವಿದ್ಯೆಯಲ್ಲಿ ಅಣ್ಣನನ್ನೇ ನೀನು ಜಯಿಸಿದೆ ಶುದ್ಧ ಮನದಿಗರಿಗೆ ಕೊಡಲು ಕುರಿತನಾದೆ ಸಭೆಯಲ್ಲಿ ಶಿರಬಾಗಿ ನಿನ್ನ ಬೇಡಿದೆ ಸಭೆಯಲ್ಲಿ ಶಿರಬಾಗಿ ನಿನ್ನ ಬೇಡಿದೆ ಶುಭವಾಗಲೆಂದು ಹರಸು ನಮ್ಮ ತಂದೆ ವಕ್ರತುಂಡ ಗಜಾನನ ನೀರಲ್ಲಿ ವಿಘ್ನನಾಶನೆ ವಕ್ರತುಂಡ ಗಜಾನನ ವಕ್ರತುಂಡ ಗಜಾನನ ಗೌರಿ ಸುತ ಕೇಳ್ರಿ ಇವತ್ತು ಗುರು ಹಿರಿಯರಿಗೆ ಮಾತ್ರ ಇದು ಹಾಡು ನಾವು ಹಾಡ್ತಕ್ಕಂಥ ಹಾಡು ಫ್ಯಾಮಿಲಿ ಪ್ಯಾಕೇಜ್ ಹೆಣ್ಮಕ್ಕಳಿಗೆ ಊರೊಳಗಿನ ಹಿರಿಯರಿಗೆ ಒಂದಿಷ್ಟು ಪ್ರಜ್ಞಾವಂತರಿಗೆ ಸಿಳ್ಳೆ ಹೊಡೆಯವರಿಗೆ ಚಪ್ಪಾಳೆ ಹೊಡೆಯವರಿಗೆ ಅಂತೂ ಅಲ್ಲ ನೀವು ಕೇಳೋದಿತ್ತಂದ್ರೆ ಒಂದಿಷ್ಟು ಹಿಂಗೂ ಐತಲ್ಲ ಜನಪದ ಅಂತ ಹೇಳಿ ನಿಮಗೆ ಗೊತ್ತ ಮಾಡಬೇಕು ನಾನು 1969ರಿಂದ ಹಾಡಾಕತ್ತೇನೆ ಎಷ್ಟು ವರ್ಷ ಆಯ್ತು 54 ವರ್ಷ ಆಯ್ತು ಯಾರೋ ಅಡ್ರೆಸ್ ಇನ್ನೂ ಹಾಡಾಕತ್ತೇನೆ ಅಂತಂದ್ರೆ ನನಗೆ 77 ವರ್ಷ ಇನ್ನೂ ಹಾಡಾಕತ್ತೇನೆ ಅಂತಂದ್ರೆ ಮಂದಿ ಕೇಳ್ತಾರಂತ ಹೇಳಿ ಇವತ್ತು ಹಾಡೋರು ಹಿಂಗೆ ಬರ್ತಾರೋ ಹಿಂಗೆ ಹೋಗ್ತಾರೋ ಅದಕ್ಕೆ ಕಾರಣ ಏನಂತಂದ್ರೆ ಅದ್ರಾಗ ತಾಕತ್ತಿರ್ಬೇಕಾಗ್ತೈತಿ ಹಾಡಿನ್ಯಾಗ ಆ ಉದ್ದೇಶದಿಂದ ಕೇಳುವವರಿಗೆ ನೀವು ಏನು ಹೇಳಬೇಡ್ರಿ ನಿಮ್ಗೆ ಏನು ಗೊತ್ತಂತ ನನಗೆ ಪಕ್ಕಾ ಗೊತ್ತು ಆ ಉದ್ದೇಶದಿಂದ ನಿಮ್ಗೇನು ಬೇಕನ್ನೋದು ಗೊತ್ತಿರೋದ್ರಿಂದ ನಾ ಎಲ್ಲ ಹಾಡ್ತೀನಿ ನನ್ನ ಆತ್ಮೀಯರು ಒಂದಿಷ್ಟು ಹಾಡುಗಳನ್ನ ಹೇಳಿದರು ನಾನು ಆ ಎಲ್ಲ ಹಾಡುಗಳನ್ನ ಹಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡಿರಿ ಜೋಗಿ ನೋಡಿರಿ ಟೀ ಅಂಗಡಿ ಚಾಚಾ ನೋಡಿದ್ರೆ ಅದ್ರಾಗ ಗೋಬಯ್ಯ ಚಾಚಾ ನಾನು ಹೊಡಿಮಗ ಕೇಳಿರಲ್ಲ ನಾನೇ ಹಾಡಿದ್ದು ಕೆಂಚಾಲೋ ಮಂಚಾಲೋ ಕೇಳಿರಲ್ಲ ನಾನೇ ಹಾಡಿದ್ದು ಕುಲುಕ ಬೇಡ ಸಿಲುಕ ಕೇಳಿರಲ್ಲ ನಾ 88 ಸಿನಿಮಾಗಳಲ್ಲಿ ಹಾಡಿರ್ತಕ್ಕಂಥ 138 ಸಿನಿಮಾದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಇಲ್ಲಿ ಯಾಕೆ ಬಂದನಪ್ಪ ಅಂತಂದ್ರೆ ಪ್ಯಾಟಿಯೊಳಗೆ ಹಾಡು ನಮ್ಗೆ ಬ್ಯಾಸರ ಬಂದತ್ರಿ ಆ ಉದ್ದೇಶದಲ್ಲಿ ನನ್ನ ಆತ್ಮೀಯರು ಬಿರಾದರವರು ನನಗೆ ಹೇಳಿ ಸುಮಾರು ದಿವಸ ಆತ್ರಿ ಒಂದಿಷ್ಟು ಹಿಂದೆ ಒಂದು 3-4 ತಿಂಗಳಾಗಿರಬೇಕು ನಮ್ಮ ರಾಮ್ಪುರಕ್ಕೆ ಬಂದು ನಿಮಗೆ ಸೇವೆ ಬೇಕು ಅಂದಾಗ ಹಾಡ್ತಾನೆ ಅಂದಿದೆ ನಿನ್ನೆಲ್ಲ ಮೊನ್ನೆ ಇಲ್ಲೇ ಹೊನವಾಡದಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ನಿಮ್ಮೂರ ಕಾರ್ಯಕ್ರಮ ಮುಗಿಸಿ ನನ್ನ ನಾಳೆ ಬೆಂಗಳೂರು ಕಾರ್ಯಕ್ರಮ ಇರೋದ್ರಿಂದ ಮನೆ ಕೆಡಿಸ್ತು ತೂತು ಒಲಿ ಕೆಡಿಸ್ತು ಅಂತ ಹೇಳಿ ಮಾತಾಡೋದು ಬೇಡ ನಾನು ಸಿನಿಮಾದವ ಇರೋದ್ರಿಂದ ನಮ್ಮನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮಿಂದ ದೂರ ಆಗಿರ್ತಕ್ಕಂಥ ಪುನೀತ್ ಇವತ್ತು ನಾವು ಹಾಡೋರೆಲ್ಲ ನೆನಪು ಮಾಡ್ಕೋತೀವಿ ಕಾರಣ ಏನಂತಂದ್ರೆ ಆ ವ್ಯಕ್ತಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇಡೀ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ನು ನೆನಪು ಮಾಡ್ಕೊಳ್ಬೇಕಂತ ಹೇಳಿ ನನ್ನ ಹುಡುಗರು ಚಿತ್ರದಲ್ಲಿ ನೀವು ನೋಡಿರೋ ಗೊತ್ತಿಲ್ಲ ಅದ್ರಾಗ ನಾನು ಪಾತ್ರ ಮಾಡಿರ್ತಕ್ಕಂಥ ನನ್ನ ಕೂಡ ಪುನೀತ್ ಪಾತ್ರ ಮಾಡಿರ್ತಕ್ಕಂಥ ಹುಡುಗ ಅದರೊಳಗೆ ಶಂಭೋ
ಶಿವ ಶಿವ ಶಂಭೋ ಅಂತಕ್ಕಂಥ ಗೀತೆ. ಈ ಗೀತೆಯನ್ನ ಅಲ್ಲಿ ಶಂಕರ ಮಹಾದೇವನ್ನ ಹಾಡ್ಯಾರು. ಇಲ್ಲಿ ನನ್ನ ಮಗ ರಾಜ್ಗುರು ಹೊಸಕೋಟೆ ಈ ಗೀತೆಯನ್ನು ಹೇಳ್ತಾನು. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಲಘು ಬೇಗ ಮಂತ್ರ ವಯಸ್ಸೇರ ಅಲ್ಲೇ ಹೋಗಿದ್ದು ಸದಿನ ಕಣ್ರಿ
ಚಾತುರಿ ಬಲು ಜೋರ ಜಾತೂರಿ ಬಲು ಜೋರ ಎಳೆವರು ಗುರುರಾಯನ ತೀರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ಚಾತುರಿ ಬಲು ಜೋರ ಎಳೆವರು ಗುರುರಾಯನ ತೀರ ಚಾತುರಿ ಬಲು ಜೋರ ಎಳೆವರು ಗುರುರಾಯನ ತೀರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ಎನ್ನೆಲ್ಲ ಮಂತ್ರಾಲಯ ದೂರ ಭಕ್ತವ್ವ ರಾಯಚೂರ ಎನ್ನೆಲ್ಲ ಮಂತ್ರಾಲಯ ದೂರ ಮಹಾದ್ವಾರದ ದೂರ ಮಹಾದ್ವಾರದ ದೂರ ಒಕ್ಕವ ಸಾಕಷ್ಟು ಮೋಟಾರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ತುಂಗಾ ನದಿಯ ನೀರ ಮೈನಗ ಭಕ್ತಿ ಸ್ವರೂಪಾರ ತುಂಗಾ ನದಿಯ ನೀರ ಮೈನಗ ಭಕ್ತಿ ಸ್ವರೂಪಾರ ಆಗೋದು ಪರಿಹಾರ ಮಾಡಿದ ಪಾಪದು ಘನಘೋರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ಮೈವ್ಯಾನಿ ವ್ಯಾಸರ ಭೂತ ಪಿಶಾಚಿ ಹಿಡದಿದ್ದರೆ ಮೈವ್ಯಾನಿ ವ್ಯಾಸರ ಭೂತ ಪಿಶಾಚಿ ಹಿಡದಿದ್ದರೆ ಒಂಟೋಗುತ್ತವ ದೂರ ಹಚಿಪಾರಾಯರ ಅಂಗಾರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ಕಾವ್ಯ ಉತ್ತಮರ ಕೊರಳಗ ತುಳಸಿ ಮಾಲಿಹಾರ ಕಾವ್ಯ ಉತ್ತಮರ ಕೊರಳಗ ತುಳಸಿ ಮಾಲಿಹಾರ ಗುರು ಸಾರ್ವಭೌಮರ ಬೃಂದಾವನದೊಳು ಕುಂತಾರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ಚಾತುರಿ ಬಲು ಜೋರ ಎಳೆಬಲು ಗುರುರಾಯನ ಸೇರ ಚಾತುರಿ ಬಲು ಜೋರ ಎಳೆಬಲು ಗುರುರಾಯನ ಸೇರ ಬಾರಕ್ಕನಿ ಬಾರ ಬಾತಂಗಿನಿ ಬಾರೆ ಬಾಣ್ಣನಿ ಬಾರು ಏ ಬಾತ
ಬಂದದ್ದು ಮೊದಲಲ್ಲ, ಬೆಂಗಳೂರೊಳಗೆ ಒಂದು ರೋಗ ಬಂದೈತ್ರಿ. ಅದೇನು ರೋಗ ಬಂದತ್ತೆ ಅಂತಂದ್ರೆ ಕನ್ನಡ ಕಲಿರಿ ಕನ್ನಡ ಕಲಿರಿ ಕನ್ನಡ ಕಲಿರಿ ಅಂತ ಹೇಳಿ ಕನ್ನಡದ ಮೇಲೆ ತೊಡೆ ಮಂದಿ ಊಟ ಮಾಡ್ತಾರಂದ್ರು ಅಷ್ಟೇ, ಲೂಟಿ ಮಾಡ್ತಾರಂದ್ರು ಅಷ್ಟೇ. ಅವ್ರು ಬ್ಯಾರೆಯವರಿಗೆ ನೀವು ಕನ್ನಡ ಕಲಿರಿ ಅಂತ ಹೇಳಿ ತಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾರೆ. ಅದಕ್ಕೆ ಸ್ವಲ್ಪ ಬ್ಯಾಸ್ ನಡೆಸಿ ಅವ್ರಿಗೊಂಚೂರು ಬಿಸಿ ತಗಲಿ ಅಂತ ಹೇಳಿ ನಾವು ಒಂದು ಜೋಕ್ ಹೇಳ್ತೇವ್ರಿ. ಅದೇನು ಜೋಕ್ ಅಂತಂದ್ರೆ ನಮ್ಮ ಸಿದ್ದಣ್ಣ ಭಾಳ ಚಿಕ್ಕವನಿದ್ದ, ಎಲ್ಲ ಓಪನ್ ಆಗ್ಬೇಕ್ರೆ ಬಾಳ ಸಣ್ಣವಿದ್ರಿ. ಹೌದು. ಒಂದಿನ ಬೆಳಗ್ಗೆ ಹೊರಗೆ ಹುಡುಗರ ಜೋಡಿಗೆ ಆಟ ಆಡಾಕ್ತಿದ್ರು. ಹುಡುಗರ ಜೋಡಿ ಕ್ರಿಕೆಟ್ ಆಡಾಕ್ತಿದ್ರಿ. ಹೌದು. ಅವ್ರವ್ವ ದೇವಸ್ಥಾನಕ್ಕೆ ಹೋಗಿದ್ರು. ಇಲ್ಲಿ ಬಿಜಾಪುರದ ಮಠಕ್ಕೆ ಹೋಗಿದ್ದಾರೆ. ಸಿದ್ದೇಶ್ವರ ಮಠ. ಹೌದು. ಅಪ್ಪನ ಮಠಕ್ಕೆ ಹೋಗಿದ್ರು, ಸಿದ್ದೇಶ್ವರ ಅಪ್ಪನ ಮಠ. ಬೆಳಗ್ಗೆನೇ ಹೋಗಿದ್ರು. ಅವು ವಾಪಸ್ ಮನೆಗೆ ಬಂದ್ರು. ಇವ್ ಇನ್ನ ಆಟ ಆಡ್ಕೊತ ನಿಂತಿದ್ದು ಹುಡುಗರು ಕೂಡ. ಅವು ನೋಡಿದ ಅಂದ. ಅವು ಗಂಜಿಪ್ಪತ್ ಯಾಕೋ ಏನಾಯ್ತು ಅಂದ. ಏನಿಲ್ಲವಾ, ನೀನು ಸಿದ್ದೇಶ್ವರ ಮಠಕ್ಕೆ ಹೋಗಿದ್ದಿಲ್ಲ, ನೀನು ವಾಪಸ್ ಮನೆಗೆ ಬರೋದ್ರೊಳಗಾಗಿ ಅಪ್ಪ ಮಕ್ಕಳ ಮನೆ ಮಾನವ ಆಂಟಿ ಕೂಡ ಮಠಕ್ಕೆ ತಾವು ಬಾಯಿ ಇಟ್ಟಿಲ್ಲ. ನಿಮ್ಮ ಅಪ್ಪದ ಇಲ್ಲ ಕೆಲಸಕ್ಕಾದ ಪಾದ ಹೀಗೆ ಕೆಲಸ ಮಾಡಿ ಅಪ್ಪ ಬರಲಿ, ಅವಾಗ ಒಂದು ಕೈ ನೋಡ್ಬೇಕಂತ ಅಪ್ಪ ಬಂದ್ರಿ. ಸಾಯಂಕಾಲ ಸುಸ್ತಾಗಿನ ಮನೆ ಒಳಗೆ ಕಾಲಿಟ್ಟಿಲ್ಲ. ಸಿದ್ದಣ್ಣ ಬಾಪ ಅಪ್ಪ ಬಂದ ಬರ್ಲಿ ಬಿಡ. ಅಪ್ಪನ ಬಗ್ಗೆ ಬೆಳಗ್ಗೆ ಏನು ಹೇಳಕ್ ಆದಾನ ಮಾಡ್ತಾ ಬಿಟ್ಟಿದ್ದ. ಏನಿಲ್ಲವಾ, ಬೆಳಗ್ಗೆ ನೀ ಏನೋ ಸಿದ್ದಪ್ಪನ ಮಠಕ್ಕೆ ಹೋಗಿದ್ರ, ಸಿದ್ದೇಶ್ವರ ಮಠಕ್ಕೆ, ನೀನು ವಾಪಸ್ ಮನೆಗೆ ಬರೋದ್ರೊಳಗಾಗಿ ಅಪ್ಪ ಮಕ್ಕಳ ಮನೆ ಮಾನವ ಆಂಟಿ ಕೂಡ ನೀ ಏನು ಮನ್ನಿ ಈಚೆ ಕಡೆ ಮನೆ ಈರಣ್ಣ ಅಂಕಲ್ ಕೂಡ ಮಾಡಾಕತ್ತಿದ್ಲ, ಅದನ್ನ ಮಾಡಾಕತ್ತಿದ್ದ. ಇಷ್ಟೇ ತಾತ್ಪರ್ಯ. ನಾವು ಬೇರೆಯವರಿಗೆ ಉಪದೇಶ ಮಾಡುವಾಗ ಎಷ್ಟರ ಮಟ್ಟಿಗೆ ಸಾಚ ಅದೀವು, ಬೇರೆಯವ್ರಿಗೆ ಹೇಳಾಕ ಲಾಯಕ್ ಅದೀವೋ ಇಲ್ಲೋ ಅಂತ ಹೇಳಿ ವಿಚಾರ ಮಾಡಿ ಬುದ್ಧಿವಾದ ಹೇಳಬೇಕು. ಈಗ ಬೆಳೆದು ನಿಂತಿರ್ತಕ್ಕಂಥ ಮಗಳು ಮನೆಯೊಳಗೆ ಏನ್ ಚಿಂತೆ ಹೆಚ್ಚಾಳ ಅಂತಕ್ಕಂಥ ಗೀತೆಯನ್ನ ರೋಹಿಣಿ ಹೊಸಕೋಟೆ ನನ್ನ ಮಗಳು ಹೇಳ್ತಾಳೆ. ತುಂಬೇತಿ 16 ಈಗೊಳೆ ಹರೆಬಾರ ನನ್ನ ಮಗಳ ಕುಂತಾಳ ಎದೆಯಾಗ ಭಕ್ತನ ಬಂದಿಲ್ಲ, ಮಗಳಿಗೆ ಮದುವಿಲ್ಲ, ಮಗಲೆಲ್ಲ ಕಟ್ಟಿತೈತಿ ಮನ್ನದಾಗ. ತುಂಬೇತಿ 16 ಈಗೊಳೆ ಹರೆಬಾರ ನನ್ನ ಮಗಳ ಕುಂತಾಳ ಎದೆಯಾಗ. ಕೂಳಿಲ್ಲ ನೀರಿಲ್ಲ ಬ್ಯಾಡೇ ಕನಿಸಿಲ್ಲ, ಹಿರಿಯ ತಿರುಗತಾನ ಓರೂರು. ಹೋಗುತ್ತಾನೆ ಬಂದಿಲ್ಲ, ಮಗಳಿಗೆ ಮದುವಿಲ್ಲ, ಮಗಳೆಲ್ಲ ಕಟ್ಟಿತೈತಿ ಮನದಾಗ. ತುಂಬೇತಿ 16 ಈಗೊಳೆ ಹರಿವಾರ ನನ್ನ ಮಗಳ ಕುಂತಾಳ ಎದೆಯಾಗ.
ಹುಡುಗಿನೋಡುವುದೋತ ಮೊದಲ ರೊಕ್ಕದ ಮಾತ, ಹುಡುಗಿನೋಡುವುದೋತ ಮೊದಲ ದುಡ್ಡಿನ ಮಾತ, ಕೊಡಲಾಕ ನಮಗಿಲ್ಲ ಬಂಗಾರ ಕಣಿ. ಒಗತಾನೆ ಬಂದಿಲ್ಲ ಮಗಳಿಗೆ ಮದುವಿಲ್ಲ, ಹಗಲೆಲ್ಲ ಕಟ್ಟಿದೈತಿ ಮನದಾಗ. ತುಂಬೇತಿ 16 ಈ ಗೊಳೆ ಹರಿವಾರ, ನನ್ನ ಮಗಳೇ ಕುಂತಾಳೆ ದಿನ್ಯಾಗ. ಊರೆಲ್ಲ ಪಿರಿಪಿರಿ ತಿರುಗುವ ಹುಡುಗರು, ಮನೆ ಮುಂದೆ ಸುಳಿತಾವ ಸೀರೆ ಹಾಕಿ. ಊರೆಲ್ಲ ಪಿರಿಪಿರಿ ತಿರುಗುವ ಹುಡುಗರು, ಮನೆ ಮುಂದೆ ಸುಳಿತಾವ ಸೀರೆ ಹಾಕಿ. ತಾಕೀತ್ ಮಾಡಿದರು ಶ್ರೀಮಾರಿ ಹಾಕಿದರು, ತಾಕೀತ್ ಮಾಡಿದರು ಶ್ರೀಮಾರಿ ಹಾಕಿದರು, ಕಿಸಿ ಕಿಸಿ ನಗುತ್ತಾವ ಇಲ್ಲ ಚಿಕ್ಕಿ. ಒಗತಾನೆ ಬಂದಿಲ್ಲ ಮಗಳಿಗೆ ಮದುವಿಲ್ಲ, ಹಗಲೆಲ್ಲ ಕಟ್ಟಿತೈತಿ ಮನದಾಗ. ತುಂಬೇತಿ 16 ಈ ಕೊಳೆ ಹರಿವಾರ, ನನ್ನ ಮಗಳ ಕುಂತಾಳೆ ದಿನ್ಯಾಗ. ಮದುವ್ಯಾದ ಗೆಳತ್ಯಾರು ಹಗಲೆಲ್ಲ ಕೇಳಿತಾರ, ಗೌರಿ ಹೋಳಿಗೆಯನ್ನ ಹಾಕಾಕಿ. ಮದುವ್ಯಾದ ಗೆಳತ್ಯಾರು ಹಗಲೆಲ್ಲ ಕೇಳಿತಾರ, ಗೌರಿ ಹೋಳಿಗೆಯನ್ನ ಹಾಕಾಕಿ. ಕೂಸೇನ ಹೇಳಿತ ಅದಕ್ಕೇನ ಹೊಡೆದೀತ, ಕೂಸೇನ ಹೇಳಿತ ಅದಕ್ಕೇನ ಹೊಡೆದೀತ, ನನ್ನ ಮಾರಿ ನೋಡ್ತಾಳ ಉಸಿರ್ ಹಾಕಿ. ಒಗತಾನೆ ಬಂದಿಲ್ಲ ಮಗಳಿಗೆ ಮದುವಿಲ್ಲ, ಹಗಲೆಲ್ಲ ಕಟ್ಟಿದೈತಿ ಮನದಾಗ. ತುಂಬೇತಿ 16 ಈ ಕೊಳೆ ಹರಿವಾರ, ನನ್ನ ಮಗಳ ಕುಂತಾಳೆ ದಿನ್ಯಾಗ. ಗೊಂಬೆಯಂತ ಮಗಳು ಕುಡ್ಯಲ್ಲ ಕುಡ್ಯಲ್ಲ, ಇನ್ನೂ ಕಂಕಣ ಬಾಲ ಕೂಡಿಲ್ಲ. ಗೊಂಬೆಯಂತ ಮಗಳು ಕುಡ್ಯಲ್ಲ ಕುಡ್ಯಲ್ಲ, ಇನ್ನೂ ಕಂಕಣ ಬಾಲ ಕೂಡಿಲ್ಲ. ಹೆಣ್ಣು ಹುಟ್ಟಿಸಿದಾವ ಗಂಡು ಹುಟ್ಟಿಸಿರತಾನ, ಹೆಣ್ಣು ಹುಟ್ಟಿಸಿದಾವ ಗಂಡು ಹುಟ್ಟಿಸಿರತಾನ, ಆಕಿನ ಭಾರ ದೇವರ ಮ್ಯಾಲ. ಒಗತಾನೆ ಬಂದಿಲ್ಲ ಮಗಳಿಗೆ ಮದುವಿಲ್ಲ, ಹಗಲೆಲ್ಲ ಕಟ್ಟಿತೈತಿ ಮನದಾಗ. ತುಂಬೇತಿ 16 ಈ ಗೊಳೆ ಹರಿವಾರ, ನನ್ನ ಮಗಳ ಕುಂತಾಳೆ ದಿನ್ಯಾಗ. ನನ್ನ ಮಗಳ ಕುಂತಾಳೆ ದಿನ್ಯಾಗ. ನನ್ನ ಮಗಳ ಕುಂತಾಳೆ ದಿನ್ಯಾಗ. ನನ್ನ ಮಗಳ ಕುಂತಾಳೆ ಕರುಣಾವತಾರಂ
ಹಾಲು ಕೊಡೋಳು ಅಮ್ಮ ಕಣೋ ನಮ್ಗೆ ಬಾಳು ಕೊಡೋರು ಅಪ್ಪ ಕಣೋ ಎದೆ ಹಾಲು ಕೊಡೋಳು ಅಮ್ಮ ಕಣೋ ನಮ್ಗೆ ಬಾಳು ಕೊಡೋರು ಅಪ್ಪ ಕಣೋ ಕೇಳಿದ್ದು ನೀಡೋನು ಯಾರು ಗೊತ್ತೇನೋ ರುದ್ರಾನೋ ವೀರಭದ್ರಾನೋ ರುದ್ರಾನೋ ವೀರಭದ್ರಾನೋ ಎದೆ ಹಾಲು ಕೊಡೋಳು ಅಮ್ಮ ಕಣೋ ನಮ್ಗೆ ಬಾಳು ಕೊಡೋರು ಅಪ್ಪ ಕಣೋ ಎದೆ ಹಾಲು ಕೊಡೋಳು ಅಮ್ಮ ಕಣೋ ನಮ್ಗೆ ಬಾಳು ಕೊಡೋರು ಅಪ್ಪ ಕಣೋ ತಂದೆ ಕೊಂದೋನು ಸಿರಿಯಾಡನೋ ಶಂಭೋ ಶಿವ ಶಿವಲಿಂಗೋತ್ತಮ ಅಂದ್ಕೊಂಡೆ ಮೆಚ್ಚಿದ್ದು ಮಹದೇವನೋ ಅಂಬೆ ಶಿವ ಶಿವಲಿಂಗೋತ್ತಮ ಹುಟ್ಟೋದು ಸಾಯೋದು ಚಕ್ರ ಕಣ ಇದ ಮರೆತು ಬೆಳೆಯೋನು ವಕ್ರ ಕಣ ಮಾಡೋಕೆ ಮಲ್ಲಮ್ಮ ಇಲ್ಲ ಕಣೋ ನಂಜುಂಡ ಹೇ ಮಾತಾಂಡ ನಂಜುಂಡ ಹೇ ಮಾತಾಂಡ ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ ನಮ್ಗೆ ಬಾಳು ಕೊಟ್ಟೋಳು ಅಪ್ಪ ಕಣೋ ಕೇಳಿದ್ದು ನೀಡೋನು ಯಾರು ಗೊತ್ತೇನೋ ರುದ್ರಾನೋ ವೀರಭದ್ರಾನೋ ಕಟ್ಟಾನೋ ನೀಲಕಂಠಾನೋ ಕಣ್ಣನ್ನೇ ಕೊಟ್ಟೋನು ಕಣ್ಣಪ್ಪನೋ ಗಂಗಾಧರ ಹರಸಿದಪ್ಪನ ಕಣ್ಣಿಟ್ಟು ಕಾಯೋನೆ ಮುಟ್ಟಣ್ಣನೋ ಮಹೇಶ್ವರ ಹರಧರ್ಮಪ್ಪನ ಶ್ರೀಲಿಂಗ ಪುಲ್ಲಿಂಗ ಶಿವಲಿಂಗ ಕೃಷ್ಣಿಗೆ ಗುರುತಾಯ್ತು ಇದು ಸತ್ಯವೋ ಸೌಂದರ್ಯ ಸತ್ಯನೋ ಅವನೇ ಕಣೋ ವಿಶ್ವನಾಥ ಹೇ ಮಂಜುನಾಥ ವಿಶ್ವನಾಥ ಹೇ ಮಂಜುನಾಥ ಎದೆ ಹಾಲು ಕೊಡೋಳು ಅಮ್ಮ ಕಣೋ ನಮ್ಗೆ ಬಾಳು ಕೊಡೋರು ಅಪ್ಪ ಕಣೋ ಕೇಳಿದ್ದು ನೀಡೋನು ಯಾರು ಗೊತ್ತೇನೋ ಶಂಭೋ ಶಂಭೋ ಶಿವ ಇಂಥ ದೇವರ ಕನಸಂದ ಬಿದ್ದಿಕ್ಕ ಎಂಥದ್ದ ಎಂಥದ್ದವ ಕದ್ದ ಮುಚ್ಚಿ ನನ್ನ ನೋಡು ಎದುರಿನ ಮನಿ ಹುಡುಗ ಕನಸಿನ್ಯಾಗ ಬಂದಿದ್ದ ಹುಡುಗ ಕನಸಿನ್ಯಾಗ ಬಂದಿದ್ದ ಮುಂಜಾನೆ ಬಾಗ ಚಕ್ಕರಿ ನಿತ್ಯಾಗ ನಗಸುಂದ ಬಿದ್ದಿಷ್ಟ ಎಂತಾದ ಕದ್ದ ಮುಚ್ಚಿ ನನ್ನ ನೋಡೋ ಎವರಿನ ಮನೆ ಹುಡುಗ ಕನಸಿನ್ಯಾಗ ಬಂದೀತ ಹುಡುಗ ಕನಸಿನ್ಯಾಗ ಬಂದೀತ ದುಡುದುಡು ಬಂದಾನ ಬಾಗಿಲ ಸುಳುಕಿತನ ದುಡುದುಡು ಬಂದಾನ ಬಾಗಿಲ ಸುಳುಕಿತನ ಮನೆಯವರು ಇರಲಿಲ್ಲ ಯಾರ್ಯಾರ ಮನೆಯವರು ಇರಲಿಲ್ಲ ಯಾರ್ಯಾರ ಸಂಜೆ ಅಡುಗೆಗೆ ಅಕ್ಕಿ ಕೇರುತ್ತಲಿದ್ದೆ ಸಂಜೆ ಅಡುಗೆಗೆ ಅಕ್ಕಿ ಕೇರುತ್ತಲಿದ್ದೆ ನಕ್ಕೊಂತ ನಿಂತಾನ ಎದುರ ನಕ್ಕೊಂತ ನಿಂತಾನ ಎದುರ
ಯವ್ವ ರಪ್ಪಂತ ಬೆನ್ನಾಗ ಬಿಟ್ಟ ಹೊಡಿತೆ ಏಳ ಮುಂಡೆ ಇನ್ನು ಎಷ್ಟೊತ್ತ ಮಲ್ಕೊಳ್ಳೋಕೆ ಏಳ ಮುಂಡೆ ಇನ್ನು ಎಷ್ಟೊತ್ತ ಮಲ್ಕೊಳ್ಳೋಕೆ ಅನ್ಕೊಂತ ನಮ್ಮವ್ವ ನಿಂತೈತ ಅಯ್ಯೋ ಬಯ್ಯುತ್ತ ನಮ್ಮವ್ವ ನಿಂತಿದ್ದ ಅಯ್ಯೋ ಬಯ್ಯುತ್ತ ನಮ್ಮವ್ವ ನಿಂತಿದ್ದ ಅಯ್ಯೋ ಬಯ್ಯುತ್ತ ನಮ್ಮವ್ವ ನಿಂತಿದ್ದ ಮಗಳ ಕನಸು ಅವ್ರವು ಡಂಗ್ರ ಬಂಗಡಿಯತ್ತ ನೀನು ಹೊಂಟಿಯಲ್ಲ ನನ್ನ ಚಿತ್ತದಾಗ ಆಗಿ ಹಾದಿದ ಹಾಕಲ್ಲ ಈ ಮ್ಯಾಲ ಬಿದ್ದಾವ ನನ್ನ ಕ್ಯಾಲ ಸುತ್ತಮುತ್ತ ಯಾರೂ ಇಲ್ಲ ಹಿಂಗ ಬಿಲ್ಕುಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೀನ ಚಂದ್ರಕಾಳಿ ಸೇರಿ ಉಂಟ ನಿಂತಲ್ಲಿ ಚಂದ್ರಂಗಡಿಯತ್ತ ನೀನು ಹೊಂಟಿಯಲ್ಲ ನನ್ನ ಚಿತ್ತದಾಗ ಆಗಿ ವಾದಿ ಸಾಕಲ್ಲ ಹುಡುಗಿ ಮ್ಯಾಲ ಬಿದ್ದಾವ ನಮ್ಮ ಕ್ಯಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಕುಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೀನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೀನ ಕಾಡುಗಲ್ಲಿನಂತ ಹುಡುಗ ಗೊತ್ತಿದ್ದಿಲ್ಲ ಯಾರಿಗೂ ಮಾತು ಬ್ಯಾರಿಗೆ ಆಗಿ ಹೋಗ್ತಲ್ಲ ಈ ಕಾಡುಗಲ್ಲು ಕರ್ಗಿ ಚನಿ ಬಂದಿತ್ತಲ್ಲ ಕಾಡುಗಲ್ಲಿನಂತ ಹುಡುಗ ಗೊತ್ತಿದ್ದಿಲ್ಲ ಯಾರಿಗೂ ಮಾತು ಬ್ಯಾರಿಗೆ ಆಗಿ ಹೋಗ್ತಲ್ಲ ಈ ಕಾಡುಗಲ್ಲು ಕರ್ಗಿ ಚನಿ ಬಂದಿತ್ತಲ್ಲ ಕತ್ತಿ ಹಂಗ ನಿನ್ನ ಪುತ್ತ ತೊಳೆದಿತ್ತಲ್ಲ ಕತ್ತಿ ಹಂಗ ನಿನ್ನ ಪುತ್ತ ತೊಳೆದಿತ್ತಲ್ಲ ಹಸಿವು ನಿದ್ದೆ ಪಡುವೆ ಈಗ ಯಾವ್ಯಾವ್ದಿಲ್ಲ ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ ಮತ್ತ ಮೈಯಗಿನ ಸೊಕ್ಕೋಕೆ ಹರಿದಾವಲ್ಲ ಆಜು ಬಾಜು ನಡೆಯೋದೇನು ಕಬರೇ ಇಲ್ಲ ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ ಮತ್ತ ಮೈಯಗಿನ ಸೊಕ್ಕೋಕೆ ಹರಿದಾವಲ್ಲ ಆಜು ಬಾಜು ನಡೆಯೋದೇನು ಕಬರೇ ಇಲ್ಲ ಹೊರಿ ಬೆನ್ನ ಹಿಂದೆ ಕಣ್ಣು ಹರಿದಾವಲ್ಲ ಹೊರಿ ಬೆನ್ನ ಹಿಂದೆ ಕಣ್ಣು ಹರಿದಾವಲ್ಲ ನೀ ಯಾರು ಎಂತ ಹುಡುಗಿ ಅಂತ ಅರಿತಾವಲ್ಲ ಹುಡುಗಿ ಕಂಗಾಲಾಗೀನ
ಕೆಟ್ಟ ಡೇಂಜರ್ ಲವ್ ಮಾಡಾಕತ್ತೆ ಅಲ್ಲೇ ಅಪ್ಪ. ಇವತ್ತಿನ ಸಿನಿಮಾ ಮನೆ ಕೆಲವೊಂದು ದಿವಸಗಳಿಂದ ಹುಬ್ಬಳ್ಳಿ ಒಳಗೊಂದು ಕೇಸ್ ಆಯ್ತು, ನಿಮಗೆ ಗೊತ್ತಿರಬೇಕು. ಒಂದೇ ಬಿಟ್ಟು ಹುಡುಗ ಅದೇನು ಇತ್ತಿತ್ತಲಾಗಿ ಕೆಟ್ಟದಾಗಿರ್ತಕ್ಕಂಥ ಮಗನೂ ಲವ್ ಇದ್ದು. ಅನಾರ್ಕಲಿ ಸಲೀಂ, ಲೈಲಾ ಮಜ್ನು, ಇವೆಲ್ಲ ಇತಿಹಾಸ ಪ್ರೀತಿ ಮಾಡಿರ್ತಕ್ಕಂಥದ್ದು. ಅದನ್ನು ಓದಿಸ್ಬಿಡ್ರಿ. ನೀನು ಹಾಕಿ ಇಲ್ಲೋ, ನೀನು ನಾನು ಲವ್ ಮಾಡ್ತೇವೆ ಇಲ್ಲೋ ಕಾಚಕ್ಕ ಚುಚ್ಚಿದ್ರೆ. ಹಿಂಗಾಗಿ ಮನೆಯವ್ರು ಅನಿಸ್ತಾರ. ಆದರೂ ಕೆಲವೊಬ್ರು ಹಿರಿಯರು ವಿಚಾರ ಮಾಡ್ತಾರೆ, ಇಷ್ಟು ಪ್ರೀತಿ ಮಾಡ್ತಕ್ಕಂಥ ಹುಡುಗ ನಮ್ಮ ಹುಡುಗಿಗೆ ಸಿಗೋದು ತ್ರಾಸ ಭಾಳ. ಹಿಂಗಾಗಿ ಮನ್ಯಾಗ ವಾಕ್ವಾದ ನಡೀತೈತಿ. ಆದರೂ ಮದುವೆ ನೋಡ್ರಿ, ಇದು ಪಟಕತ್ ಮದುವೆ ಮಾಡಕ್ ಬರೋದಿಲ್ಲ. ಮದುವೆ ಅಂದ್ರೆ ಮಕ್ಕಳ ಆಟ ಅಲ್ಲ, ಅಲ್ಲಪ್ಪ. ಮದುವೆ ಆಗೋ ಮುಂದೆ ಒಂದು ಊರು ಬಿಟ್ಟು 100 ಊರು ತಿರ್ಗಬೇಕು. ಒಬ್ಬ ಹುಡುಗನ ಬಿಟ್ಟು 100 ಹುಡುಗರು ನೋಡಬೇಕು. ಒಂದು ಹುಡುಗಿಯನ್ನ ಬಿಟ್ಟು 100 ಹುಡುಗಿಯರು ನೋಡಬೇಕು. ಕಡಿಕ್ ತಮ್ಗೆ ಯಾವ್ದು ಸೆಟ್ ಆಕೈತೋ ಅವಾಗ ಮದುವೆ ಆಗ್ತೈತ್ರಿ. ಇನ್ನೊಂದು, ಮದುವೆ ಮಾಡುವಾಗ ಹುಡುಗನ ಬಗ್ಗೆ ಆಗಲಿ ಹುಡುಗಿ ಬಗ್ಗೆ ಆಗಲಿ ಯಾರು ಖರೆ ಹೇಳೋದಿಲ್ಲ. ಯಾಕ್ರೆ? 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಕಾರ್ಯ ಮಾಡಲ್ಲ. ಹುಡುಗ ಏನ ಮಾಡಿದ್ರು ಒಳ್ಳೆಯವನೇ, ಹುಡುಗಿ ಏನ ಆಗಿದ್ರು ಒಳ್ಳೆಯವಳೆ. ಇಲ್ಲಿ ಹುಡುಗನ ತಂದೆ ತಾಯಂದ್ರು, ಹುಡುಗಿ ತಂದೆ ತಾಯಂದ್ರ ಮುಂದೆ ಕನ್ಯಾ ನೋಡಕ್ ಹೋದಾಗ ತಮ್ಮ ಮಗನ ಪೌರುಷ ಹೇಳಾಕತ್ತಾರ. ನನ್ನ ಮಗ. ಈ ಹಾಡನ್ನ ನಾನು 5 ತಕಡಿ ಸಿನಿಮಾ ಕೊಟ್ಟಿದ್ದೀನಿ. ಈ ಸಿನಿಮಾದವ್ರಿಗೆ ಜನಪದ ಹೆಂಗೆ ಉಪಯೋಗ ಮಾಡ್ಕೊಳ್ಬೇಕು ಗೊತ್ತಿಲ್ಲ. ಅದು ಒರಿಜಿನಲ್ ಹಾಡು ಹೆಂಗೈತೆ ಅನ್ನೋದನ್ನ ನಾ ಹೇಳ್ತೀನಿ ಕೇಳ್ರಿ. ಇದು ಒಂದು ಹಾಡು ಆದ ತಕ್ಷಣ ನಾನು ತಾಯಂದಿರ ಸಲುವಾಗಿ ಹಾಡಾಕತ್ತೀನಿ, ಒಂದಿಷ್ಟು ಹೆಣ್ಮಕ್ಳ ಸಲುವಾಗಿ. ಈ ಮಗನ ಬಗ್ಗೆ ತಂದೆ ತಾಯಿ ಏನು ಹೇಳ್ತಾರೋ ಬಹಳ ಸುಂದರವಾಗಿರ್ತಕ್ಕಂಥ ಗೀತೆ ಒಂದ್ಸಲ ನೋಡೋಣ. ಏನ್ ಹೇಳ್ತಾರೋ? ಹುಡುಗಿ ಹಂಗೇನಂತ ಯೋಚಿಸ್ಬ್ಯಾಡ್ರಿ, ಯೋಚಿಸೋದ್ ಬ್ಯಾಡ್ರಿ. ಕಣ್ಣು ಮುಚ್ಚಿ ನಮ್ಮ ಹುಡುಗ ಕಣ್ಣೆ ಹಾಕೊಡ್ರಿ, ಕಣ್ ತೆರೆದು ಕೊಡ್ತೀವ್ರಿ. ಬಂಗಾರದಂತ ಹುಡುಗನೊಳಗ ಕಸರಿ, ಬಿಡ್ರಿ. ಚಿನ್ನದಂತ ಹುಡುಗನೊಳಗ ದೋಸಿಲ್ರಿ. ಫಸ್ಟ್ ಕ್ಲಾಸ್. ಕೆಟ್ಟ ಚಟ ಒಂದಂತೂ ಮೊದಲಿಲ್ರಿ. ಬಿಲ್ಕುಲ್. ಹುಡುಗ ಹಂಗೇನಂತ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕಣ್ಣ ಕೊಡ್ರಿ. ಹುಡುಗ ಹಂಗೇನಂತ ಯೋಚನೆ ಮಾಡ್ಯಾಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗಿ ಕೊಡ್ರಿ. ಯಾರ ಮಾತು ಅವನ ಬಗ್ಗೆ ಕೇಳಬ್ಯಾಡ್ರಿ. ಆಯ್ತ್ರಿ. ಯಾರ ಮಾತು ಅವನ ಬಗ್ಗೆ ಕೇಳಬ್ಯಾಡ್ರಿ. ಸೇರಿದ ಮಂದಿ ಕೆಟ್ಟ ಹುಡುಗ ಅಂತಾರೆ ಬಿಡ್ರಿ. ಸೇರಿದ ಮಂದಿ ಕೆಟ್ಟ ಹುಡುಗ ಅಂತಾರ್ರಿ. ಎಲ್ಲ ಮಾಡಿ ಮುಗಿಸಾನಂತ ಹೇಳ್ತಾರ್ರಿ. ನಿನ್ನೆ ಮೊಬೈಲ್ ಫೋನ್ ಮಾಡ್ಯಾರ್ರಿ. ಎಲ್ಲ ಮಾಡಿ ಬಿಟ್ಟಾನಂತ ಹೇಳ್ತಾರ್ರಿ. ಏನಲ್ಲದ್ದು ಮಾಡ್ಯಾನಂತ ನೀವು ಹೇಳಿ. ಹುಡುಗ ಹಂಗೇನಂತ ಯೋಚಿಸ್ಬ್ಯಾಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕಣ್ಣ ಕೊಡ್ರಿ. ಹುಡುಗ ಹಂಗೇನಂತ ಯೋಚನೆ ಮಾಡ್ಯಾಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗಿ ಕೊಡ್ರಿ. ಯಾವ ಹುಡುಗ ಸಿಗರೇಟ್ ಸೇದೋದಿಲ್ಲ ಹೇಳ್ರಿ. ಹೇಳ್ತಾರ. ಯಾವ ಹುಡುಗ ಸಿಗರೇಟ್ ಸೇದೋದಿಲ್ಲ ಹೇಳ್ರಿ. ನಮ್ಮ ಹುಡುಗ ಸೇದೋದೇನ ದೊಡ್ಡ ಮಾತ್ರಿ. ಹೇಳ್ತಿರಲ್ಲ. ನಮ್ಮ ಹುಡುಗ ಸೇದೋದೇನ ದೊಡ್ಡ ಮಾತ್ರಿ. ಮಂದಿ ಹಂಗ ನಮ್ಮ ಹುಡುಗ ಕುಡ್ಕನಲ್ರಿ. ಬರೇ ಪೆಪ್ಸಿ ಕುಡಿತಾನ್ರಿ. ಮಜ್ಜಿಗೆ, ಥಮ್ಸಪ್, ಮಿರಿಂಡಾ, ಕೊಕಾ ಕೋಲಾ. ಮಂದಿ ಹಂಗ ನಮ್ಮ ಹುಡುಗ ಕುಡ್ಕನಲ್ರಿ. ಬ್ಯಾಸರಾದಾಗ ಒಮ್ಮೆ ಕುಡ್ದರಿ ಏನ. ಹುಡುಗ ಹಂಗೇನಂತ ಯೋಚಿಸ್ಬ್ಯಾಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕಣ್ಣ ಕೊಡ್ರಿ.
ಗೆಳೆಯರೆಲ್ಲ ಆಡುವಾಗ ಸುಮ್ಮನೆ ಹೆಂಗ್ರಿ ಗೆಳೆಯರೆಲ್ಲ ಆಡುವಾಗ ಚೆಮ್ಮ ಹೆಂಗ್ರಿ ಕುಂಡ್ರಲಾರ್ದೆ ಕಾಡಸೇನೋ ಆಡ್ತಾನೆ ಕುಂಡ್ರಲಾರ್ದೆ ರಮ್ಮಿ ಏನೋ ಆಡ್ತಾನೆ ಟೈಮ್ ಪಾಸು ಮನಿಯಾಗೆಂದು ಮಟನ್ ನವ ಮುಟ್ಟೆ ಇಲ್ಲ ಬರೀ ಬದ್ನಿಕಾಯಿ ಸಾರು ನೋಡ್ರಿ ಎನ್ನಗಾಯಿ ಮನಿಯಾಗೆಂದು ಮಾಂಸ ಅವ ಮುಟ್ಟೆ ಇಲ್ಲ ಕುಡ್ದಾಗೇನೋ ಹೊರಗಿನ ಬರ್ಗ ತಿಂದು ಬರ್ತಾನೆ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗಿ ಕೊಡ್ರಿ ಹೊರಹೆಣ್ಣು ಕಣ್ಣೆತ್ತಿ ನೋಡವಲ್ರಿ ಹೊರಹೆಣ್ಣು ಕಣ್ಣೆತ್ತಿ ನೋಡವಲ್ರಿ ಹುಡುಗ ಯಾರು ಏನು ಮಾಡ್ತಾರೆ ಹೆಂಗೆ ಹೇಳೋದ್ರಿ ಹೇಳಕ್ ಬರ್ದ್ರಿ ಹುಡುಗ ಯಾರು ಏನು ಮಾಡ್ತಾರೆ ಹೆಂಗೆ ಹೇಳೋದ್ರಿ ಊರಾಗಿನ ಯಾವ ಹೆಣ್ಣು ಅವ ಮುಟ್ಟಿಲ್ಲ ಶ್ರೀರಾಮಚಂದ್ರ ಊರೊಳಗಿನ ಯಾವ ಹೆಣ್ಣು ಅವ ಮುಟ್ಟಿಲ್ಲ ನೋ ಚಪ್ಪನಿ ಏನು ಇಟ್ಟಾನಂತ ನಾವೇನು ನೋಡಿಲ್ಲ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗಿ ಕೊಡ್ರಿ ನಮ್ದು ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಹೌದು ರೀ ಹೆಣ್ಮಕ್ಳು ಏನೇ ಮಾಡಿ ಟಕ್ಕಂತ ಹೊರಗೆ ಬಂದ್ಬಿಡ್ತೈತ್ರಿ ಪಕ್ಕಂತ ಕರೆಂಟ್ ಬಂದಂಗ ಆದ್ರೆ ಹುಡುಗರು ಹುಡುಗಂಗೆ ಏನಿದ್ರು ಅವ ಹುಡುಗರಿ ಹುಡುಗರಿ ಹುಡುಗಂಗೆ ಏನಿದ್ರು ಅವ ಹುಡುಗರಿ ಹುಡುಗ ಏನ ಮಾಡಿದರು ನಡೀತೈತ್ರಿ ಹುಡುಗ ಏನೇ ಮಾಡಿದರು ನಡೀತೈತ್ರಿ ನಿಮ್ಮ ಹುಡುಗಿ ಒಟ್ಟಿನೊಳಗ ಗಂಡು ಬೇಕ್ರಿ ದೊಡ್ಡಾಗ ಗೊತ್ತಾರೋ ಹೌದೌದು ನಿಮ್ಮ ಹುಡುಗಿ ಒಟ್ಟಿನಾಗ ಗಂಡು ಬೇಕ್ರಿ ನಮ್ಮ ಹುಡುಗನಂತ ಹುಡುಗ ಎಲ್ಲಿ ಸಿಗ್ತಾನೆ ಯಾರು ಬೀಳ್ತಾರಿ ರಾತ್ರಿ ಕಂಡು ಬಾವೆ ಹಗಲು ಕಣ್ಣು ಮುಚ್ಚಿದವ್ರು ಬಿಡ್ತಾರೆ ನಿಮ್ಮಂತವ್ರು ಹುಡುಗಿನ ಕೊಡ್ಲಿಲ್ಲ ಅನ್ಬ್ಯಾಡ್ರಿ ಪಾಠ ಇದಕ್ಕಿಂತ ಅದ್ವಾನ ಹಡಿಸಿಕರೆ ಏನ್ ಮಾಡ್ತಾರೆ ಅಂತ ಹೇಳಿ ಪಾಠ ನಮ್ಮ ಹುಡುಗಿ ಕಾಲ್ಗುಣದಿಂದ ಹುಡುಗ ಸುಧಾರಿಸಬಾರ್ದು ಯಾಕತ್ ಇನ್ನೊಬ್ಬ ಹಿರಿಯ ಹೇಳ್ತಾನೆ ಮದ್ವೆ ಮಾಡಿಬಿಟ್ರು ಮದ್ವೆ ಮಾಡಿದ ನಂತರ ತಂದೆ ತಾಯಿ ಕರ್ತವ್ಯ ಮುಗಿಲಿಲ್ಲ ಈಗ ಶುರುವಾಗತ್ರಿ ಕೊಟ್ಟಿರ್ತಕ್ಕಂಥ ಮಗಳು ಗಂಡನ ಮನೆಗೆ ಹೋಗುವಾಗ ತಾಯಿ ಜಾಡಿಸಿ ಒದ್ದು ಬಿಡ್ತಾನೆ ಮಕ್ಕಳ ಕಡೆಗೆ ಮಂಗ್ಯ ಮಂಗ್ಯ ನಿಮ್ಮೂರಿಗೆ ಬಂದನ್ನ ನಿಮ್ಮೂರ ಒಬ್ಬರು ಕಾಪಾಡ್ಕೋ ನಿಮ್ಮೂರ ಮಾನ ಕಾಪಾಡ್ಕೋ ನಾ ಸಮಗ್ರ ಕರ್ನಾಟಕ ತಿರುಗಾಡ್ತಾನೆ ರಾಂಪುರ ಮಂದಿ ಇಟ್ಟು ಹೊಲಸೈತೆ ಅಂತ ಹೇಳ್ಬೇಕಾಕೈತಿ ಜಾಡಿಸಿ ಒದ್ದು ಹೊರಗೆ ಹಾಕ್ರಿ ಅವ್ರನ್ನ ನಾಚಿಕ್ ಬರ್ಬೇಕು ಹಿರಿಯ ಮನುಷ್ಯ ನೋಡು ನಿಮ್ಮ ಮುತ್ತೆ ಯಾರ ಹಿಂಗ ಅದಾನ ಮನ್ಯಾಗ ಹಿಂಗ ಏಯ್ ಏನದಿಯಲ್ಲಿ ಒಂದು ಸೇರಿಯಪ್ಪ ಹಾ
ಅವ್ರು ಹಾಡೋವಾಗ ಡ್ರೈವರ್ ಹುಟ್ಟಿರಲಿಲ್ಲ. ಯಾವ ಜಗತ್ ಬೇರೆ ಯಾರ್ದು ಉಂಟು. ಏನು ಹೇಳಾಕತ್ತೀನಿ ನಾನು ಮಾರ್ತು ಬಿಟ್ಟು ನೋಡ್ರಿ ಮುದುಕ್ ಮನುಷ್ಯ. ಏನು ಹೇಳಾಕತ್ತೀನಿ ಅಂತಂದ್ರೆ ಗಂಡನ ಮನೆಗೆ ಕಳಿಸ್ಕೊಡುವಾಗ ತಾಯಿ ಹೊಟ್ಟೆನ ಮಾತು ಹೇಳ್ತಾಳೆ. ಕೊಟ್ಟಿರ್ತಕ್ಕಂಥ ಮನೆಯೊಳಗ ಮಗಳು ಯಾವ ರೀತಿ ನಡ್ಕೊಂಡ್ರೆ ತವ್ರ ಮನೆಗೆ ಕೀರ್ತಿ ಬರ್ತಕ್ಕಂಥ ಕಳಿಸ್ಕೊಡ್ತಕ್ಕಂಥದ್ದು ತಾಯಿ ಕರ್ತವ್ಯ. ತಾಯಿ ಮಗಳ ಅಂತರಂಗದ ಮಾತನ್ನು ಏನು ಹೇಳ್ತಾಳೆ ಮಗಳಿಗೆ, ಬಹಳ ಸುಂದರವಾಗಿರ್ತಕ್ಕಂಥ ಹಾಡು. ಬಹಳ ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಸಮಗ್ರ ಕರ್ನಾಟಕದಲ್ಲಿ ಬ್ಯಾರೆ ರಾಜ್ಯ ಬ್ಯಾರೆ ದೇಶ ಪ್ರತಿಯೊಂದು ಕೇಳಿರ್ತಕ್ಕಂಥ ಹೆಣ್ಮಕ್ಳು ಅಲ್ಲ. ಕಮಿಟಿಯವ್ರ ಹಿಂದೆ ಗಾಡಿ ಹಚ್ಚಿರ್ತಾರ, ನಮ್ಮ ಕಮಿಟಿಯವ್ರ ನೆದರಿಟ್ಟಾರ. ದ್ರೋಣ ಐತಿ, ಕ್ಯಾಮ್ರಾ ಅದ ಬಲ್ಲೆ. ಬಂದಿರ್ತಾವ ಯಾಕಡೆ ಮೇ ಮೇಲೆ ಬರ್ತಾವ ಹೇಳ ಬರ್ತಾನೆ ಅಲ್ಲಿ ಇತ್ತ ಕರೆ ಯಾಕಡೆ ಬಡ್ಡಿ ಮೇಲೆ ದಯವಿಟ್ಟು ಹೋಗೋಬರೋ ವಾಹನಗಳಿಗೆ ಸ್ವಲ್ಪ ದಾರಿ ಮಾಡಿಕೊಡ್ರಿ, ದಯವಿಟ್ಟು ವಾಹನಗಳಿಗೆ ಇದ್ರ ಬದ್ರ ವಾಹನ ಬರ್ತಾವ. ಊರಾಗ ನೋಡ್ರಿ ಎಲ್ಲರೂ ಇಲ್ಲ, ಊರಾಗ ನೋಡ್ರಿ ಎಲ್ಲರೂ ಬರೋಬರ. ಊರಾಗ ನೋಡ್ರಿ ಹಾನಿ ಮಾಡ್ಕೊಡ್ರಿ ಬರೋಬರ. ಊರಾಗ ನೋಡ್ರಿ ನಡ್ರಲ್ಲ, ಊರಾಗ ನಡ್ರಪ್ಪ. ಪ್ರಸಾದ್ ನೀಡಕ
ಅವ್ರಿಗೆ ಚಪ್ಪಾಳೆ ತಟ್ರಿ ದಯವಿಟ್ಟು. ಎರಡನೇ ಬಹುಮಾನ ಯಲಕಪ್ಪ ಕರಿಯಪ್ಪ ಹಿರೇಕುರ್ಬರ್ ಸಾಕಿನ ಕುಮಟೆ, ಎರಡನೇ ಬಹುಮಾನ. ಮೂರನೇ ಬಹುಮಾನ ಬಂದಾ ಶಿಂದೆ ಸಾಕಿನ ಧಾನಹಳ್ಳಿ. ನಾಲ್ಕನೇ ಬಹುಮಾನ ಸುರೇಶ್ ಪುಕ್ಳೆ ಗಿರ್ಡಿ ಜಿಲ್ಲಾ ಸಾಂಗ್ಲಿ. ಇವರು ವೇದಿಕೆ ಮೇಲೆ ಮುಂದವರೆಗೆ ಬರಬೇಕಾಗಿ ವಿನಂತಿ. ಎಲ್ಲರಿಗೆ ನಾಷ್ಟ ಮಾಡಿ ಪ್ರಸಾದ ವ್ಯವಸ್ಥೆ ಇರ್ತದೆ, ಹಂಗ ಪ್ರಸಾದ ಸ್ವೀಕರಣೆ ಮಾಡ್ರಿ. ವಿಜಯಪುರ ಶೇಖ ನೀನೇನು ವಿಜಯಪುರ್ ಗುರುಗಳ್ರ ರಾತ್ರಿ ನಡೀತಿತ್ತ ನಮ್ಗೆ ಹಾಗೆ ಕೂಡ ವಿಜಯಪುರ ನಡೀತಿತ್ತು. ನಡೀತಿತ್ತಿಲ್ಲ ಶೇಖ ಚಪಾತಿ 51,000 ವಿಜಯಪುರಕ್ಕೆ ದಕ್ಕಿದೆ. ಪ್ರಥಮ ಬಹುಮಾನ ವಿಜಯಪುರಕ್ಕೆ ದಕ್ಕಿದೆ. ಎರಡನೇ ಬಹುಮಾನ ಯಲಕಪ್ಪ ಕರಪ್ಪ ಹಿರೇಕುರ್ಬರ್ ಸಾಕಿನ ಕುಮಟೆ 30,001 ರೂಪಾಯಿ. ಕುಮಟೆ ಊರಿಗೆ ಹೋಗಿದೆ. ನಡೀತಿತ್ತ ನಡೀತಿದ್ಲ ರಾಕೆಟ್ ಬಂದಿಲ್ಲ. ಯಲಕಪ್ಪ ಕರಪ್ಪ ಹಿರೇಕುರ್ಬರ್ ಅಲ್ಲೇ ಕುಮಟಿಗಾರ ಎಲ್ಲರೂ ದಯವಿಟ್ಟು ಚಪ್ಪಾಳೆ ತಟ್ರಿ. ಬಂದಾ ಶಿಂದೆ ದಾನಹಳ್ಳಿ ಜಯಸಿಂಪುರ ಜಿಲ್ಲಾ ಇಚಲಕರಂಜಿ सांगली कोल्हापूर. ಬಂದಾ ಶಿಂದೆ ದಾನಹಳ್ಳಿ ಕೋಲ್ಹಾಪುರ ಜಿಲ್ಲೆಯವರಿಗೆ ಹೋಗಿದೆ. ಮೂರನೇ ಬಹುಮಾನ ನಮ್ಮ ವೇದ ಮೂರ್ತಿಗಳಾದ ರುಜುಗುಳೆಯಿಂದ ಹಾಗೂ ವಿದ್ಯಾನಂದ ಗುರುಗಳು ಅವರ ಅಮೃತ ಹಸ್ತದಿಂದ ಬಹುಮಾನ ಹಾಗೂ ಗೋಲ್ಡ್ ಮೆಡಲ್ ಕೂಡ ಕೊಡಲಾಗುವುದು. ಬಂದಾ ಶಿಂದೆ ದಾನಹಳ್ಳಿ ಪ್ರತಿ ವರ್ಷ ಬರೀ ಇದು ನಮ್ಮ ಎತ್ತಿನ ಗಾಡಿ ಬಡ ಕಮಿಟಿಯಿಂದ ಅಂದ್ರೆ 50,000 ರೂಪಾಯಿ ಬಹುಮಾನ ಇಡ್ತೀವಿ. 31ನೇ ವರ್ಷ ಇದು. 50 ಮ್ಯಾಗ ಮಾಡ್ತೀವಿ, ಕಮ್ಮಿ ಮಾಡ್ಕೊಟ್ಟು ಬರಲ್ಲ. ಸಣ್ಣ ಊರಿದ್ರು 50 ಮ್ಯಾಗ ಮಾಡ್ತೀವಿ, ಕಡಿಮೆ ಮಾಡಲ್ಲ. ಪ್ರತಿ ವರ್ಷ ಬಾಗಿನ ಅಮಾಸೆ ಮರದಿರ್ತೀವಿ ನಾವು. ಸಾಂಗೋಲ ಇವರಿಗೆ 10,001 ರೂಪಾಯಿ ನಮ್ಮ ವೇದ ಮೂರ್ತಿಗಳಾದಂತಹ ವಿದ್ಯಾನಂದ ಗುರುಗಳು ಹಾಗೂ ಅವರ ಅಮೃತ ಹಸ್ತದಿಂದ ಬಹುಮಾನ ಕೊಡಲಾಗುವುದು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಆರಾಧ್ಯ ದೇವರಾದ ಸದಾಶಿವ ಚಂದ್ರಗಿರಿ ಪಾದಾರ ಕಮಲಗಳಲ್ಲಿ ನಮಸ್ಕಾರ ಮಾಡಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಾನ್ಯರೇ, ಸರ್ವರು ನೆರೆದಿರುವಂಥ ಸದಾಶಿವ ಭಕ್ತರಲ್ಲಿ ಶರಣಾರ್ಥಿ ಅಂತ ಹೇಳುತ್ತಾ, ಇವತ್ತಿನ ದಿವಸ ಎತ್ತಿನ ಗಾಡಿ ರೇಸ ಏನು ಇಟ್ಟಿದ್ದೀವಲ್ಲ, ನಾವು ಇಟ್ಟಿದ್ದೀವಿ ಅನ್ನೋಕ್ಕಿಂತನೂ ನೀವು ಎಷ್ಟು ಸಂಭಾಳಿಸ್ಕೊಂಡ ಎಲ್ಲ ಸಾಕಷ್ಟು ಜನ ಕೂಡಿದ್ವಿ, ಭಾಳ ಶಾಂತತೆಯಿಂದ ಜಾತ್ರೆಯನ್ನು ನೆರವೇರಿಸಿದ್ರಿ. ಅದೇ ದೊಡ್ಡದೈತಿ ಮೊದಲ. ಯಾಕಂದ್ರೆ ನಮ್ಮ ಜಾತ್ರೆ ಪ್ರಸಾದದ ಜಾತ್ರೆ, ಸ್ವಲ್ಪ ಗದ್ದಲ ಅದು ಜಾಸ್ತಿ ಆಗ್ತಿರ್ತಾವೆ. ಆದರೂ 3 ದಿವಸ ಅಗ್ದಿ ಶಾಂತತೆಯಿಂದ ಜಾತ್ರೆಯನ್ನು ನಡೆಸಿರಿ. ಹಿಂಗ ಸದಾಶಿವಪ್ಪ ಮುಂದೆ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ಇನ್ನೂ ಈ ಜಾತ್ರೆಯನ್ನು ವಿಜೃಂಭಣೆಯನ್ನು ಮಾಡುವಂಥ ಶಕ್ತಿ ನಿಮ್ಮೆಲ್ಲರಲ್ಲಿ ಕೊಡ್ಲಿ ಅಂತೇಳಿ ಸದಾಶಿವಪ್ಪ ಮುಂದೆ ಆಶೀರ್ವಾದ ಆಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಇನ್ನು ಮುಂದೆ ನಿಜಗುಣ ಅಪ್ಪರು ಒಂದು 2 ಮಾತು ಮಾತಾಡ್ಬೇಕಂತ ವಿನಂತಿ ಕೇಳ್ಬೋದು. ಹೌದಾ, ಒಬ್ರು ಗುರುಗಳು ಮಾತಾಡ್ಯಾರ ಆಯ್ತತ್ರಿ. ಎಲ್ಲರೂ ದಯವಿಟ್ಟು ಪ್ರಸಾದ ತಗೋರಿ. ದಯವಿಟ್ಟು ಕಾಗದಗಳನ್ನ ಟೇಲರ್ ತಂದಾಕ್ರಿ, ಪ್ಲೇಟ. ಗುಡಗ ಸುಡತ ಬರುವಾಗ ಅಳತೆ ಮೀರಿತ ಜಗದ ಬಬ್ಬಾಟ, ಸಪ್ತ ಸಮುದ್ರ ಪತ್ತಿ ಹೋಗು ಉರಿಯ ಏಳುದ ಒಡಿಯನು ಅಕ್ಕಲ ಒಂದೇ ಉಳಿದ ಪಾಪ ಅಳದ ಹೋಗುದ ಜಗ ಹುರಿಯಲಾಕ ಹಿಡಸಿ ಬಂದಳ ಬಿರದಿನ ಕೊಂಬ. 7 ಮಂದಿ ಅಕ್ಕ ತಂಗಿಯರು, ಅವರವರ ಹೆಸರ ಸಾರಿ ಹೇಳುವೆ ಕೇಳಿ ಬಲ್ಲವರು. ಚವಡಿ ಚಂಡಿ ಮುಂಡಿ ಮಾರಿ